Hello dear students, please welcome back to my YouTube channel Radar English. Dear students, in this video I am going to explain ಕಾಂಟ್ರಾಕ್ಟ್ ಅಕೌಂಟ್. ಬಹಳ ವಿದ್ಯಾರ್ಥಿಗಳು ಕಾಂಟ್ರಾಕ್ಟ್ ಅಕೌಂಟನ್ನು ಕೇಳ್ತಾ ಇದ್ರಿ, ಇನ್ನು 2-3 ದಿವಸದಲ್ಲಿ ಎಕ್ಸಾಮ್ ಬರೀತಕ್ಕಂಥವ್ರು. ಸೊ ಈಗ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಯಾವ ಥರದ ಪ್ರಾಬ್ಲಮ್ಗಳಿರ್ತದೆ ನೋಡಿ. 5 ಮಾರ್ಕ್ಸಿಗೆ, 10 ಮಾರ್ಕ್ಸಿಗೆ, 15 ಮಾರ್ಕ್ಸಿಗೆ ಮೂರಕ್ಕೂ ಕೂಡ ಕೇಳ್ಬೋದು. 15 ಮಾರ್ಕ್ಸಿಗೆ ಕೇಳಿಲ್ಲ ಅಂದರೆ 10 ಮತ್ತು 5 ಮಾರ್ಕ್ಸಲ್ಲಂತೂ ಕೇಳ್ತಾರೆ. ಹಾಗಾದರೆ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಏನೇನು ಡೆಬಿಟ್ ಸೈಡ್ ಬರುತ್ತೆ, ಏನೇನು ಕ್ರೆಡಿಟ್ ಸೈಡ್ ಬರುತ್ತದೆ, ಪ್ರೊಸೆಸ್ ಅಕೌಂಟ್ ನಿಮ್ಗೆ ಚೆನ್ನಾಗಿ ಕಲ್ತ್ಕೊಂಡಿದ್ದೀರ ಅಂದರೆ ಕಾಂಟ್ರಾಕ್ಟ್ ಅಕೌಂಟ್ ಏನು ಭಾಳಷ್ಟು ಸಿಂಪಲ್ಲಾಗಿ ಇರುತ್ತೆ. ಅದು ಗೊತ್ತಿತ್ತು ಅಂದರೆ ಇದು ಭಾಳ ಈಸಿ ಆಗುತ್ತೆ. ಹಾಗಾಗಿ ಯಾರು ಈ ವಿಡಿಯೋನ ಇವತ್ತು ಫಸ್ಟ್ ನೋಡ್ತಾ ಇದ್ದೀರೋ ಹಿಂದಿನ ಎಲ್ಲ ವೀಡಿಯೋಗಳನ್ನು ಕೂಡ ನೋಡ್ಕೊಂಡು ಬನ್ನಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ವೀಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಕಾಂಟ್ರಾಕ್ಟ್ ಅಕೌಂಟನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಈ ಕಾಂಟ್ರಾಕ್ಟ್ ಅಕೌಂಟು ಅಂದ ತಕ್ಷಣ ನಮಗೇನು ನೆನಪಿರಬೇಕು ಅಂತಂದರೆ, ಈ ಪ್ರೊಸೆಸ್ ಅಕೌಂಟ್ ಏನು ಮಾಡ್ತಿದ್ರಲ್ಲ ಅದೇ ಥರನೇ ಪ್ರೊಸೆಸ್ ಅಕೌಂಟ್ ಇರೋ ಜಾಗದಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಅಂತ ಬಹಳ ಏನು ವ್ಯತ್ಯಾಸ ಇರೋಲ್ಲ. ಡೆಬಿಟ್ ಸೈಡ್ ಏನೇನು ಬರುತ್ತೆ ಅಂತ ನಾವು ನೋಡೋದಾದರೆ ನೋಡಿ, ಸ್ವಲ್ಪ ಹಂಗೆ ಜನರಲಾಗಿ ಹೇಳ್ತೀನಿ, ನಿಮ್ಗೆ ನೆನಪಿಡ್ಲಿಕ್ಕೆ ಈಸಿ ಆಗಂಗೆ. ಡೆಬಿಟ್ ಸೈಡ್ ಏನಾದರೂ ಏನೇನು ಐಟಮ್ಸ್ ಬರುತ್ತೆ ಅಂತಂದರೆ, ಮಟೀರಿಯಲ್ಸ್ ಬ್ರಾಟ್ ಅಥವಾ ಸೆಂಟ್ ಅಂತ ತೊಗೊಳ್ಬೋದು. ಮಟೀರಿಯಲ್ ಬ್ರಾಟ್ ಆರ್ ಸೆಂಟ್ ಟು ಸೈಟ್ ಅಂತ ಒಂದು ಐಟಮ್ ಬರ್ತದೆ. ಮಟೀರಿಯಲ್ ಬ್ರಾಟ್ ಆರ್ ಸೆಂಟ್ ಟು ಸೈಟ್ ಅಂತೇಳ್ಬಿಟ್ಟು ಒಂದು ಐಟಮ್ ಸಿಗುತ್ತೆ, ಅದನ್ನು ಡೆಬಿಟ್ ಸೈಡೇ ಹಾಕ್ಕೊಳ್ತೀರಾ. ಮತ್ತು ಏನಾದರೂ ಎಕ್ಸ್ಪೆನ್ಸಸ್ಗಳಿತ್ತಂದರೆ ಎಲ್ಲ ಎಕ್ಸ್ಪೆನ್ಸು ಡೆಬಿಟ್ ಸೈಡ್ ಹಾಕ್ತೀರಾ. ಆಮೇಲೆ ಓಪನಿಂಗ್ ಪ್ಲಾಂಟ್ ಇತ್ತಂದರೆ, ಪ್ಲಾಂಟ್ ಅಥವಾ ಮಷಿನರಿ ಇತ್ತು ಅಂತಂದರೆ ಅದನ್ನು ಡೆಬಿಟ್ ಸೈಡೇ ಹಾಕ್ತೀರಾ. ಓಕೆನಾ. ಮಟೀರಿಯಲ್ಸ್ ಬ್ರಾಟ್ ಆಗಿರ್ಬೋದು ಅಥವಾ ಮಟೀರಿಯಲ್ಸ್ ಬೇರೆ ಡಿಪಾರ್ಟ್ಮೆಂಟಿಂದ ಏನಾದರೂ ತೊಗೊಂಬಂದಿದ್ದರೆ ಸೊ ಅದು ಕೂಡ ಆಗಿರ್ಬೋದು. ಮತ್ತೊಂದು ಪ್ಲಾಂಟು, ಇನ್ನೊಂದು ಮಷಿನರಿ ಅಂತೇಳ್ಬಿಟ್ಟು. ಸೊ ಇಷ್ಟು ಐಟಮ್ ಮತ್ತು ಏನೇ ಎಕ್ಸ್ಪೆನ್ಸ್ ಇದ್ದರೂ ಕೂಡ ಡೆಬಿಟ್ ಸೈಡೇ ಹಾಕ್ತೀರಾ. ಇದು ಇಂಪಾರ್ಟೆಂಟಾಗಿ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಇನ್ನು ಕ್ರೆಡಿಟ್ ಸೈಡ್ ಬರೋದಾದರೆ ಮೇಜರಾಗಿ ಏನೇನು ಬರ್ತದೆ ಅಂತಂದರೆ, ಒಂದು ನಾರ್ಮಲ್ ಲಾಸ್ ಬರ್ತದೆ, ಎರಡನೇದು ಅಬ್ನಾರ್ಮಲ್ ಲಾಸ್ ಬರ್ತದೆ. ಒಂದು ನಾರ್ಮಲ್ ಲಾಸ್, ಮತ್ತೊಂದು ಅಬ್ನಾರ್ಮಲ್ ಲಾಸ್. ನೆನ್ಪಿಟ್ಕೊಳ್ಳಿ, ನಾರ್ಮಲ್ ಲಾಸು ಅಬ್ನಾರ್ಮಲ್ ಲಾಸ್ ಬರ್ತದೆ. ಆಮೇಲೆ ಸೇಲ್ ಆಫ್ ಸ್ಕ್ರ್ಯಾಪ್ ಇತ್ತಂದರೆ ಅದು ಬರ್ತದೆ, ಸೇಲ್ ಆಫ್ ಸ್ಕ್ರ್ಯಾಪ್. ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಲಾಸ್ ಮತ್ತು ಸೇಲ್ ಆಫ್ ಸ್ಕ್ರ್ಯಾಪ್ ಏನಾದರೂ ಕೊಟ್ಟಿದ್ದರೆ ಅದನ್ನು ಕೂಡ ನಾವು ಡೆಬಿಟ್ ಸೈಡೇ ತೊಗೊಳ್ತೀವಿ. ಆಮೇಲೆ ಕ್ಲೋಸಿಂಗ್ ಪ್ಲಾಂಟ್ ಅಥವಾ ಕ್ಲೋಸಿಂಗ್ ಮಷಿನರಿ ಇಷ್ಟಂತೂ ನೀವು ತಗೊಳ್ಬೇಕಾಗುತ್ತಿಲ್ಲ. ಕ್ಲೋಸಿಂಗ್ ಪ್ಲಾಂಟು ಇಲ್ಲಾಂದರೆ ಕ್ಲೋಸಿಂಗ್ ಮಷಿನರಿ. ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಲಾಸ್, ಸ್ಕ್ರ್ಯಾಪ್ ಇರ್ತದೆ, ಸೇಲ್ ಆಫ್ ಸ್ಕ್ರ್ಯಾಪ್ ಇರ್ತದೆ, ಮತ್ತು ಕ್ಲೋಸಿಂಗ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಇರ್ತದೆ. ಆಮೇಲೆ ಮಟೀರಿಯಲ್ಸ್ ಟ್ರಾನ್ಸ್ಫರ್ ಟು ಅಂತ ಏನಾದರೂ ಬಂದರೆ, ಮಟೀರಿಯಲ್ಸ್ ಟ್ರಾನ್ಸ್ಫರ್ ಟು ಅಂತ ಬಂದರೆ ನೀವು ಬರ್ಕೋಬೇಕಿದ್ನೆಲ್ಲ. ಆ ಮಟೀರಿಯಲ್ಸ್ ಟ್ರಾನ್ಸ್ಫರ್ ಟು ಅಂತ ಬಂದರೆ ಅದು ಕೂಡ ಕ್ರೆಡಿಟ್ ಸೈಡ್ ಹಾಕ್ತೀರಾ. ಮತ್ತು ಬೈ ಪ್ರಾಡಕ್ಟ್ಸ್ ಅಂತ ಏನಾದರೂ ಬಂದರೆ, ಬೈ ಪ್ರಾಡಕ್ಟ್ಸು ಅದು ಕೂಡ ಕ್ರೆಡಿಟ್ ಸೈಡೇ ಹಾಕ್ತೀರಾ. ಇಷ್ಟು ಐಟಮ್ಸ್ ಕ್ರೆಡಿಟ್ ಬರ್ತದೆ. ಓಕೆ, ಒಂದು 2-3 ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಹೋಗ್ತದೆ. ನಾನು ಅದನ್ನು ನಿಮಗಿಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಈಗ ಮೇಜರಾಗಿ ಪ್ರಫಾರ್ಮನ್ನು ನೋಡ್ಕೊಂಬಿಡೋಣ. ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್ ಸೈಡ್ ಮಟೀರಿಯಲ್ಸ್, ಡೈರೆಕ್ಟ್ ಪರ್ಚೇಸಸ್ ಇರ್ಬೋದು ಅಥವಾ ಇಶ್ಯೂಡ್ ಫ್ರಮ್ ಸ್ಟೋರ್ಸ್ ಅಂತನಾದರೂ ಇರ್ಬೋದು. ಆ ಥರ ಏನು ಕೇಳಲ್ಲ, ನೇರವಾಗಿ ಮಟೀರಿಯಲ್ಸ್ ಬ್ರಾಟ್ ಟು ಅಥವಾ ಸೆಂಟ್ ಟು ಸೈಟ್ ಅಂತ ಇರ್ತದೆ, ಅದನ್ನು ಡೆಬಿಟ್ ಸೈಡ್ ಹಾಕ್ಕೊಳ್ಳಿ. ಮತ್ತು ಏನಾದರೂ ಎಕ್ಸ್ಪೆನ್ಸಸ್ ಇತ್ತಂದರೆ ಎಲ್ಲ ಡೆಬಿಟ್ ಸೈಡ್ ಹಾಕ್ಕೊಳ್ಳಿ. ಸೊ ವೇಜಸ್ ಆಗಿರ್ಬೋದು, ಅಥವಾ ಕ್ಯಾರೇಜ್ ಇನ್ವರ್ಡ್ ಆಗಿರ್ಬೋದು, ಅಥವಾ ಡೈರೆಕ್ಟ್ ಎಕ್ಸ್ಪೆನ್ಸು, ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಅವರ ಹೆಸರು ಕೊಟ್ಟಿರ್ಬೋದು. ಔಟ್ಸ್ಟ್ಯಾಂಡಿಂಗ್ ಏನೇ ಬಂದರೂ ಕೂಡ ಕರೆಸ್ಪಾಂಡಿಂಗ್ ಒಳಗೆ ಆ್ಯಡ್ ಮಾಡ್ತೀರಾ. ಔಟ್ಸ್ಟ್ಯಾಂಡಿಂಗ್ ಅಂತ ಬಂದರೆ, ಡ್ಯೂ ಅಂತ ಬಂದರೆ, ಮತ್ತು ಅಕ್ರೂಡ್ ಅಂತ ಬಂದರೆ ಇವನ್ನೆಲ್ಲ ಆ್ಯಡ್ ಮಾಡ್ತೀರಾ. ಪ್ಲಾಂಟ್ ಅಥವಾ ಮಷಿನರಿ ಕೊಟ್ಟಿರ್ತಾರೆ, ಅದನ್ನ ಹಾಕ್ಕೊಳ್ತೀರಾ. ಡೈರೆಕ್ಟ್ ಎಕ್ಸ್ಪೆನ್ಸು, ಇಂಡೈರೆಕ್ಟ್ ಎಕ್ಸ್ಪೆನ್ಸು ಮತ್ತು ಸಬ್ ಕಾಂಟ್ರಾಕ್ಟ್ ಕಾಸ್ಟ್ ಅಂದರೂ ಒಂದೇ, ಎಕ್ಸ್ಪೆನ್ಸ್ ಅಂದರೂ ಒಂದೇ, ಡೆಬಿಟ್ ಸೈಡ್ ಹಾಕ್ತಾ ಇದ್ದೀರಾ. ಮತ್ತು ಪ್ರಾಫಿಟ್ ಆನ್ ಸೇಲ್ ಆಫ್ ಮಟೀರಿಯಲ್ ಏನಾದರೂ ಬಂದಿದ್ದರೆ ಅದನ್ನು ಡೆಬಿಟ್ ಸೈಡ್ ಹಾಕ್ಕೊಳ್ತೀರಾ. ಸಾಮಾನ್ಯ ಬರಲ್ಲ, ಅದು ಬಿಟ್ಟು ಹಾಕಿ, ಫೈನ್. ಇನ್ನು ಕ್ರೆಡಿಟ್ ಸೈಡ್ ಬರೋದಾದರೆ, ಕ್ರೆಡಿಟ್ ಸೈಡ್ ನೀವು ಮರಿಲ್ದಂಗೆ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇದಂತೂ ಬಿಟ್ಬಿಡ್ರಿ, ಇದಂತ ಇರೋದಿಲ್ಲ ನಮಗೆ. ವರ್ಕ್ ಇನ್ ಪ್ರೋಗ್ರೆಸ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಹಾಕಲೇಬೇಕು. ವರ್ಕ್ ಇನ್ ಪ್ರೋಗ್ರೆಸ್ ಒಳಗಡೆ ಏನೇನು ಬರುತ್ತೆ ಅಂತಂದರೆ, ವರ್ಕ್ ಸರ್ಟಿಫೈಡು ಮತ್ತು ವರ್ಕ್ ಅನ್ಸರ್ಟಿಫೈಡ್ ಅಂತ ಎರಡೂ ಕೊಟ್ಟಿರ್ತಾರೆ, ಅಥವಾ ಎರಡರಲ್ಲಿ ಒಂದು ಕೊಟ್ಟಿದ್ರೆ ಎರಡು ಟೋಟಲ್ ಮಾಡಿ ಔಟ್ರ್ ಕಾಲಮಲ್ಲಿ ಹಾಕ್ಕೊಳ್ಳಿ. ಮತ್ತು ನಾರ್ಮಲ್ ಲಾಸ್, ಇನ್ನೊಂದು ಅಬ್ನಾರ್ಮಲ್ ಲಾಸ್ ಏನಾದ್ರು ಬಂತಂದರೆ ಅದನ್ನು ಹಾಕ್ಕೊಳ್ತೀರಾ. ಮಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ ಇತ್ತಂದರೆ ಹಾಕ್ಕೊಳ್ಳಿ. ಲಾಸ್ ಆನ್ ಸೇಲ್ ಆಫ್ ಮಟೀರಿಯಲ್, ಪ್ರಾಫಿಟ್ ಆನ್ ಸೇಲ್ ಆಫ್ ಮಟೀರಿಯಲ್ ಈ ಕಡೆಗಾದರೆ, ಲಾಸ್ ಆನ್ ಸೇಲ್ ಆಫ್ ಮಟೀರಿಯಲ್ ಕ್ರೆಡಿಟ್ ಸೈಡ್ ಹಾಕ್ಕೊಳ್ತೀರಾ. ಅದೇನು ಇರೋದಿಲ್ಲ ಜಾಸ್ತಿ. ಮಟೀರಿಯಲ್ಸ್ ಅಟ್ ಸೈಟ್ ಅಂತೇಳ್ಬಿಟ್ಟು ಅಂದರೆ ಕ್ಲೋಸಿಂಗ್ ಸ್ಟಾಕ್ ಇದನ್ನು ಹಾಕ್ಕೊಳ್ತೀರಾ. ನೆಕ್ಸ್ಟು ಪ್ಲಾಂಟು, ಇಲ್ಲಿ ಓಪನಿಂಗ್ ಹಾಕ್ತೀರಿ, ಇಲ್ಲಿ ಕ್ಲೋಸಿಂಗನ್ನು ಹಾಕ್ಕೊಳ್ಬೇಕಾಗುತ್ತೆ. ಪ್ಲಾಂಟ್ ಹಾಕ್ಕೊಳ್ತೀರಿ. ಡಿಪ್ರಿಸಿಯೇಷನ್ ಇತ್ತಂದರೆ ಪ್ಲಾಂಟ್ ಅಥವಾ ಸ್ಟೋರ್ಸಲ್ಲಿ ಮೈನಸ್ ಮಾಡಿಬಿಟ್ಟು ಉಳಿದಿರೋದನ್ನು ಹಾಕ್ತೀರಾ. ಮತ್ತು ಸೇಲ್ ಆಫ್ ಪ್ರೈಸ್ ಆಫ್ ಮಟೀರಿಯಲ್ಸು, ಸೇಲ್ ಏನಾದರೂ ಆಗಿತ್ತಂದರೆ ಸೇಲ್ ಆಫ್ ಸ್ಕ್ರ್ಯಾಪ್ ಅಂತ ಹೇಳ್ತಾನೆ, ಅದೆಲ್ಲ ಕ್ರೆಡಿಟ್ ಸೈಡ್ ಹಾಕ್ಕೊಳ್ತೀರಾ. ಫೈನ್.
ಎರಡು ಕಡೆಗೂ ಟೋಟಲ್ ಮಾಡ್ತೀರಾ, ಡಿಫ್ರೆನ್ಸ್ ಏನಾದರೂ ನಿಮಗೆ ಡೆಬಿಟ್ ಸೈಡ್ ಕಾಣಿಸಿದರೆ ಅದನ್ನು ನೋಷನಲ್ ಪ್ರಾಫಿಟ್ ಅಂತ ಹೇಳಿ, ಕ್ರೆಡಿಟ್ ಸೈಡ್ ಏನಾದ್ರು ಬಂತಂದರೆ ಲಾಸ್ ಅಂತ ಮಟ್ಟು ಹೇಳಿ. ಈ ಕಡೆ ಬಂದರೆ ನೋಷನಲ್ ಪ್ರಾಫಿಟ್, ಈ ಕಡೆ ಬಂದರೆ ಲಾಸ್ ಅಂತ ಹೇಳ್ತೀರಾ. ಇಲ್ಲಿ ನೋಷನಲ್ ಪ್ರಾಫಿಟ್ ಅಂದರೆ ಡೆಬಿಟ್ ಸೈಡ್ ಬಂತಪ್ಪ ಅಂತಂದರೆ ಈ ಅಮೌಂಟನ್ನು ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ. ಬೈ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್ ಅಂತೇಳ್ಬಿಟ್ಟು ಹಾಕ್ಕೊಳ್ಳಿ. 1 ಲಕ್ಷ ಬಂದಿದ್ದರೆ 1 ಲಕ್ಷ ರೂಪಾಯಿನ ಹಾಕ್ಕೊಳ್ಳಿ. ಓಕೆನಾ. ಈ 1 ಲಕ್ಷ ಮತ್ತೆ ಇಲ್ಲಿ ತೊಗೊಳ್ಳಿ, ಮತ್ತೆ 1 ಲಕ್ಷ ಇಲ್ಲಿ ತೊಗೊಳ್ಳಿ. ಈ 1 ಲಕ್ಷನ ಇಬ್ಬರಿಗೆ ಹಂಚಬೇಕು. ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇನ್ನೊಂದು ರಿಸರ್ವ್ ಅಂತೇಳ್ಬಿಟ್ಟು. ಇದಕ್ಕೊಂದು ಫಾರ್ಮುಲಾ ಬರ್ತದೆ. ನಾನು ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ ಹೇಳ್ತೀನಿ ಹೆಂಗೆ ಏನು ಅಂತೇಳ್ಬಿಟ್ಟು. ಒಂದು ಪ್ರಾಬ್ಲಮ್ ಕ್ಲಿಯರಾಗಿ ಹೇಳ್ಬೇಕಾದ್ರೆ ಹೇಳ್ತೀನಿ. ಬ್ಯಾಲೆನ್ಸ್ ಶೀಟ್ ಅಂತೂ ಭಾಳ ಈಸಿಯಾಗಿರುತ್ತೆ. ನಾನು ಪ್ರಾಬ್ಲಮನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೇ ಹೇಳ್ತಾ ಹೋಗ್ತೀನಿ. ಬನ್ನಿ ಈಗ ಒಂದು ಪ್ರಾಬ್ಲಮನ್ನು ನೋಡ್ತಾ ಹೋಗೋಣ ಅಂತ. ನೀವು ಸ್ಕ್ರೀನ್ಶಾಟ್ ಬೇಕಾದ್ರೆ ತೊಗೊಳ್ಳಿದ್ದು ಭಾಳ ಆಗುತ್ತೆ. ಸುಮ್ಮನೆ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಲ್ಲ ಅದನ್ನು ನೋಡ್ಕೊಂಡ್ರೆ ಓಕೆ. ಯಾಕಂದರೆ ಈಗ ಆಲ್ರೆಡಿ ಗಡ್ಡಕ್ಕೆ ಬೆಂಕಿ ಎತ್ತಿಬಿಟ್ಟಿದೆ, ಈಗ ಬಾವಿ ತೋಡ್ತಾ ಇದ್ದೀರಲ್ವಾ. ಸೊ ಹಂಗಾಗಿ ನೇರವಾಗಿ ಏನು ಮಾಡೋಣ ಅಂದರೆ ಒಂದು ಪ್ರಾಬ್ಲಮನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು 3-4 ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದರೊಂದಿಗೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಈ ಪ್ರಾಬ್ಲಮನ್ನು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ನೋಡಿ ಏನು ಹೇಳಿದರೆ, ಶ್ರೀ ರಾಮಕೃಷ್ಣ ಅಂಡರ್ಟುಕ್ ಎ ಕಾಂಟ್ರಾಕ್ಟ್ ಟು ಕನ್ಸ್ಟ್ರಕ್ಟ್ ಹೌಸಸ್ ಆಫ್ ಶ್ರೀ ವಿವೇಕಾನಂದ. ಕಾಂಟ್ರಾಕ್ಟ್ ಪ್ರೈಸ್ 80 ಲ್ಯಾಕ್ ಕೊಟ್ಟಿದ್ದಾರೆ. 80 ಲಕ್ಷ ರೂಪಾಯಿಗೆ ಮನೆ ಕಟ್ಕೊಡ್ಬೇಕು ಅಂತೇಳ್ಬಿಟ್ಟು ಒಂದು ಕಾಂಟ್ರಾಕ್ಟನ್ನು ಮಾಡ್ಕೊಂಡಿದ್ದಾರೆ. ಸೊ ಅದನ್ನ 3 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. 2008, 2009, 2010ನಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಸರ್ ಏನೇನು ಯೂಸ್ ಮಾಡ್ಕೊಂಡಿದ್ದಾರೆ ನೋಡಿ. ಮಟೀರಿಯಲ್ಸ್ ಇದೆ, ವೇಜಸ್ ಇದೆ, ಎಕ್ಸ್ಪೆನ್ಸಸ್ ಇದೆ, ವರ್ಕ್ ಸರ್ಟಿಫೈಡ್ ಇದೆ, ವರ್ಕ್ ಅನ್ಸರ್ಟಿಫೈಡ್ ಕೊಟ್ಟಿದ್ದಾರೆ, ಮತ್ತು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಫೈನ್. ಮಟೀರಿಯಲ್ಸು ಡೆಬಿಟ್ ಸೈಡ್ ಹಾಕ್ಕೊಳ್ತೀರಾ. 2008, 2009, 2010 ಮೂರಕ್ಕೂ ಬೇರೆ ಬೇರೆ ಅಕೌಂಟ್ ನೋಡಿ. ಕಾಂಟ್ರಾಕ್ಟ್ ಅಕೌಂಟ್ ಫಾರ್ 2008, ಕಾಂಟ್ರಾಕ್ಟ್ ಅಕೌಂಟ್ ಫಾರ್ 2009 ಮತ್ತು ಕಾಂಟ್ರಾಕ್ಟ್ ಅಕೌಂಟ್ ಫಾರ್ 2010 ಅಂತ ಹೇಳ್ಬಿಟ್ಟು 3 ಮಾಡ್ಕೊಳ್ಬೇಕು. 4 ಕೇಳಿದ್ರೆ 4, 5 ಹೇಳಿದ್ರೆ 5, ನಿಮ್ಗೆ 15 ಮಾರ್ಕ್ಸಿಗೆ 3 ಕೇಳ್ತಾರೆ. ಸೊ ಹೀಗೆ ಕಾಂಟ್ರಾಕ್ಟ್ ಅಕೌಂಟ್ಗಳನ್ನು ಬರ್ಕೊಳ್ತೀರಾ. ಇದರಲ್ಲಿ ನೋಡಿ ಮಟೀರಿಯಲ್ಸ್ ಇದೆ, ಡೆಬಿಟ್ ಸೈಡ್ ಹಾಕ್ಕೊಳ್ತೀರಾ. ಯಾಕಂದರೆ ಎಲ್ಲ ಎಕ್ಸ್ಪೆನ್ಸಸ್ಸು ಡೆಬಿಟ್ ಸೈಡ್ ಹಾಕ್ತೀರಾ. ಮಟೀರಿಯಲ್ಸ್ ಡೆಬಿಟ್ ಸೈಡ್ ಹಾಕ್ತೀರಾ, ವೇಜಸ್ ಡೆಬಿಟ್ ಸೈಡ್ ಹಾಕ್ತೀರಾ, ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಹಾಕ್ತೀರಾ. ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡ್ ಇವೆರಡೂ ಕೂಡ ವರ್ಕ್ ಇನ್ ಪ್ರೋಗ್ರೆಸ್ ಅಂತೇಳ್ಬಿಟ್ಟು ಕ್ರೆಡಿಟ್ ಸೈಡಲ್ಲಿ ಹಾಕ್ತೀರಾ. ವರ್ಕ್ ಇನ್ ಸರ್ಟಿಫೈಡ್ ಅಂತೆಲ್ಲ, ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕ್ರೆಡಿಟ್ ಸೈಡ್ ಹಾಕ್ತೀರಾ ಅಲ್ವಾ. ಮತ್ತು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಈ ಅಡ್ಜಸ್ಟ್ಮೆಂಟ್ ನೋಡೋಣ. ಪ್ಲಾಂಟ್ ಕಾಸ್ಟಿಂಗ್ ₹2 ಲ್ಯಾಕ್ ವಾಸ್ ಬಾಟ್ ಇನ್ ದ ಬಿಗಿನಿಂಗ್. ಅಂದರೆ ಪ್ಲಾಂಟಲ್ಲಿ ಮಟೀರಿಯಲ್ಸು 9 ಲಕ್ಷ ತೊಗೊಂಡಿದ್ದಾರಲ್ವ. ಮಟೀರಿಯಲ್ಸ್ ಇದ್ದರೆ ಸಾಕಾಗಲ್ಲ ಅಂತೇಳಿ ಪ್ಲಾಂಟು ಕೂಡ ತೊಗೊಂಡಿದ್ದಾರೆ. ಲ್ಯಾಂಡ್ ಇದ್ದರೆ ತಾನು ಏನಾದ್ರು ಕಟ್ಟಲಿಕ್ಕೆ ಸಾಧ್ಯ ಇದೆ. ಸೊ ಪ್ಲಾಂಟ್ ಕಾಸ್ಟಿಂಗ್ 2 ಲ್ಯಾಕ್ ಇದೆ. ಇದು ಕೂಡ ಡೆಬಿಟ್ ಸೈಡ್ ಹಾಕ್ತೀರಾ ಬಿಗಿನಿಂಗ್. ಆ್ಯಂಡ್ ಡಿಪ್ರಿಸಿಯೇಷನ್ ವಾಸ್ ಚಾರ್ಜ್ ಅಟ್ 25% ಪರ್ ಆನಮ್ ಆನ್ ಇಟ್ಸ್ ಒರಿಜಿನಲ್ ಕಾಸ್ಟ್. 2 ಲಕ್ಷದ ಮೇಲೆ ಪ್ರತಿ ವರ್ಷ 25% ಏನಾಗ್ತಾ ಇದೆ, ಡಿಕ್ರಿಮೆಂಟ್ ಆಗ್ತಾ ಇದೆ, ಅಂದರೆ ಡಿಪ್ರಿಸಿಯೇಷನ್ ಆಗ್ತಾ ಇದೆ. ಸೊ ಏನು ಮಾಡಬೇಕಂತ ನೋಡೋಣಂತೆ. ದ ಕಾಂಟ್ರಾಕ್ಟರ್ ವಾಸ್ ಟು ಪೇ 80% ಆಫ್ ದ ವರ್ಕ್ ಸರ್ಟಿಫೈಡ್. ಅಂದರೆ ವರ್ಕ್ ಸರ್ಟಿಫೈಡು ಎಲ್ಲೆಲ್ಲಿ ಎಷ್ಟೆಷ್ಟಾಗಿತ್ತೋ ಅದರ 80% ದುಡ್ಡನ್ನು ಕೊಡಬೇಕು ಅಂತ ಹೇಳ್ತಾರೆ. ಇಲ್ಲಿ ವರ್ಕ್ ಸರ್ಟಿಫೈಡ್ 18 ಲಕ್ಷ ರೂಪಾಯಿದು ವರ್ಕ್ ಸರ್ಟಿಫೈಡ್ ಆಯ್ತು ಅಂದರೆ 18 ಲಕ್ಷ ರೂಪಾಯಿ ಮೇಲೆ 80% ಕ್ಯಾಶ್ ಕೊಡಬೇಕಾಗುತ್ತೆ. ಇಲ್ಲಿ 60 ಲ್ಯಾಕ್ ಮೇಲೆ, ಇಲ್ಲಿ 80 ಲ್ಯಾಕ್ ಮೇಲೆ 25% ಅವರಿಗೆ 80% ಕ್ಯಾಶನ್ನು ಕೊಡಬೇಕಾಗುತ್ತೆ. ಫೈನ್. ನೋಡಿ ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಮತ್ತು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಈ ಒಂದು ಪ್ರಾಬ್ಲಮ್ಗೆ ಸ್ಕ್ರೀನ್ಶಾಟ್ ತೊಗೊಂಡು ಬರ್ಕೊಂಡು ಪಾಸ್ ಮಾಡಿಕೊಂಡು ಆಮೇಲೆ ಪ್ರಾಬ್ಲಮನ್ನು ನಾನೇನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡ್ಕೊಳ್ತಾ ಹೋಗ್ರಿ. ಫೈನ್. ಈಗ ಬನ್ನಿ ಏನಾ. ಸೊ ಈಗ ಕ್ಲಿಯರಾಗಿ ಒಂದು ಎಕ್ಸ್ಪ್ಲೇನ್ ಮಾಡೋದಾದರೆ ಎಷ್ಟು ಕಾಣಿಸುತ್ತಲ್ವಾ. ಓಕೆ, 2008 ನೋಡಿ. ಕಾಂಟ್ರಾಕ್ಟ್ ಅಕೌಂಟ್ ಫಾರ್ 2008 ಏನು ಕೊಟ್ಟಿದ್ದಾರೆ. ಮಟೀರಿಯಲ್ ಇದೆ, ವೇಜಸ್ ಇದೆ, ಎಕ್ಸ್ಪೆನ್ಸ್ ಇದೆ. ನೋಡಿ ಆ 3 ಮಟೀರಿಯಲ್ಸು, ವೇಜಸ್ಸು, ಎಕ್ಸ್ಪೆನ್ಸು ಈ 3 ಕೂಡ ಹಾಕ್ಕೊಳ್ತೀನಿ. ಮಟೀರಿಯಲ್ಸ್ 9 ಲ್ಯಾಕ್ ಇದೆ, ವೇಜಸ್ 8,60,000 ಇದೆ, ಎಕ್ಸ್ಪೆನ್ಸಸ್ 80,000 ಇದೆ ಹಾಕ್ಕೊಂಡಿದ್ದೀನಿ. ಮತ್ತು ಅಡಿಷ್ನಲಾಗಿ ಏನಾಗಿದೆ ಇಲ್ಲಿ ವರ್ಕ್ ಸರ್ಟಿಫೈಡು, ವರ್ಕ್ ಅನ್ಸರ್ಟಿಫೈಡ್ ಅಂತ ಕೊಟ್ಟಿದ್ದಾರೆ. ಅಂದರೆ 18 ಲ್ಯಾಕ್ ಮತ್ತು 20,000. ಇದು 2008 ಮಾತ್ರ ನೋಡ್ಕೋಬೇಕು ನಾನು, ಉಳಿದಿದ್ದನ್ನು ನೋಡೋ ಹಾಗಿಲ್ಲ. ಓಕೆ, ಹಾಗಾಗಿ ಕ್ರೆಡಿಟ್ ಸೈಡಲ್ಲಿ ಬಂದಾಗ ಬೈ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಅವೆರಡರ ಟೋಟಲನ್ನು 18 ಲ್ಯಾಕ್ ಪ್ಲಸ್ 20,000, 18 ಲ್ಯಾಕ್ 20,000 ಕ್ರೆಡಿಟ್ ಸೈಡ್ ಹಾಕಿದ್ದೀನಿ. ಫೈನ್. ಓಕೆನಾ. ನೆಕ್ಸ್ಟ್ ಹೇಳಿದರೆ ಪ್ಲಾಂಟ್ ಕಾಸ್ಟಿಂಗ್ ₹2 ಲ್ಯಾಕ್ ವಾಸ್ ಬಾಟ್ ಇನ್ ದ ಬಿಗಿನಿಂಗ್ ಅಂತ ಇದೆ, ಅದನ್ನ ಪ್ಲಾಂಟ್ ತೊಗೊಂಡಿದ್ದೀನಿ. ಪ್ಲಾಂಟ್ ನೋಡಿ ಯಾವಾಗಲೂ ಕೂಡ ಡಬಲ್ ಎಂಟ್ರಿ ಆಗುತ್ತೆ. ಇಲ್ಲಿ ಪರ್ಚೇಸ್ ಮಾಡಿದ್ದಕ್ಕೆ ಇಲ್ಲಿ ಬರುತ್ತೆ ಮತ್ತು ಅದರ ಡಿಪ್ರಿಸಿಯೇಷನ್ ಕ್ಲೋಸಿಂಗ್ ವ್ಯಾಲ್ಯೂವನ್ನು ಈ ಕಡೆಗೆ ಹಾಕ್ತೀರಾ. ಈ 2 ಲ್ಯಾಕ್ ಹೇಳಿದರೆ 2 ಲ್ಯಾಕ್. ಫೈನ್. ಕ್ರೆಡಿಟ್ ಸೈಡ್ ಮರಿಲಿಲ್ದಂಗೆ ಪ್ಲಾಂಟ್ ಆಗಿರ್ಬೋದು, ಮಷಿನರಿ ಆಗಿರ್ಬೋದು, ಡಬಲ್ ಎಂಟ್ರಿ ಕಡೆಗೆ ಅಲ್ಲಿ ಡಿಪ್ರಿಸಿಯೇಷನ್ ಹೇಳಿದ್ದಾರೆ 25% ಆಗುತ್ತೆ ಅಂತೇಳಿ. ಸೊ ಪ್ಲಾಂಟ್ 2 ಲ್ಯಾಕ್ ಲೆಸ್ ಡಿಪ್ರಿಸಿಯೇಷನ್ ಅಂದರೆ 2 ಲ್ಯಾಕ್ ಇಂಟು 25% ಮಾಡಿದ್ರೆ 50,000 ಆಗುತ್ತೆ. 2 ಲ್ಯಾಕಲ್ಲಿ 50,000 ಮೈನಸ್ ಮಾಡಿದ್ರೆ 1,50,000 ಕ್ರೆಡಿಟ್ ಸೈಡ್ ಹಾಕಿದ್ದೀನಿ. ಅಲ್ಲಿಗೆ ಪ್ಲಾಂಟ್ ಮುಗೀತು ಅಲ್ವಾ. ಕ್ಲಿಯರ್. ಮತ್ತೇನಿದೆ ಇಲ್ಲಿ, ಮತ್ತು ಏನೂ ಇಲ್ಲ. 2008ಗೆ ಸಂಬಂಧಪಟ್ಟಂತೆ ಮತ್ತು ಏನೂ ಕೂಡ ಇಲ್ಲ. ಓಕೆ, ಟೋಟಲ್ ಮಾಡೋಣ. ಡೆಬಿಟ್ ಸೈಡು 20,40,000 ಆಗುತ್ತೆ,
ಕ್ರೆಡಿಟ್ ಸೈಡು 20,40,000 ಹಾಕ್ಕೊಳ್ತೀನಿ. ಈ 20,40,000 18,20,000 ಮತ್ತು 1,50,000 ಎರಡೂ ಮೈನಸ್ ಮಾಡಿದ್ರೆ ಡಿಫರೆನ್ಸು 70,000 ಬಂತು ಲಾಸ್. ಸೊ ಅಲ್ಲಿಗೆ ಮುಗೀತಲ್ಲಿ 2008ದು ಕಾಂಟ್ರಾಕ್ಟ್ ಅಕೌಂಟ್ ಮುಗೀತು. 2009ಗೆ ಬರೋಣ. ನೋಡಿ 2009ಗೆ ಬಂದಾಗ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು, 2008ನ ವರ್ಕ್ ಇನ್ ಪ್ರೋಗ್ರೆಸ್ಸು ಮತ್ತು ಪ್ಲಾಂಟು ಎರಡನ್ನೂ ಕೂಡ ತೊಗೊಂಬರ್ಬೇಕು, ಲಾಸ್ ಅಲ್ಲ. ಓಕೆನಾ. ವರ್ಕ್ ಇನ್ ಪ್ರೋಗ್ರೆಸ್ 18,20,000 ಇದೆ ಮತ್ತು ಪ್ಲಾಂಟು 1,50,000 ಇವೆರಡೂ ಕೂಡ ತೊಗೊಂಬರ್ಬೇಕು. ನೋಡಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬೇರೆ ಕಡೆಯಿಂದ ತೊಗೊಂಡು ಬಂದಿದ್ದೀನಿ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ ವರ್ಕ್ ಇನ್ ಪ್ರೋಗ್ರೆಸ್, ಇದ್ರ ಟೋಟಲ್ ತೊಗೊಂಡಿದ್ದೀನಿ 18,20,000 ಮತ್ತು ಪ್ಲಾಂಟ್ ಹೇಳಿದರೆ ಇವೆರಡು ಐಟಮ್ ತೊಗೊಂಬರ್ಬೇಕು. ಇಲ್ಲ ಗೊತ್ತೈತಲ್ಲ, 1,50,000 ಹೇಳಿದರೆ ಸೊ ಪ್ಲಾಂಟ್ 1,50,000 ಇವೆರಡು ಕೂಡ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಆಯಿತು. ಅಥವಾ ಟು ವರ್ಕ್ ಇನ್ ಪ್ರೋಗ್ರೆಸ್ ಟು ಪ್ಲಾಂಟ್ ಅಂತ ತೊಗೊಂಬರ್ಬೋದು. ಇಲ್ಲಾಂದರೆ ಟು ಪ್ರೊಸೆಸ್ ಟು ಕಾಂಟ್ರಾಕ್ಟ್ ಅಕೌಂಟ್ ಫಾರ್ 2008 ಅಂತ ಬರೋದು ಅಲ್ಲಿಂದ ತೊಗೊಂಡು ಬಂದಿದ್ದಂತೆ ಇವೆರಡು ಹಾಕ್ಬೋದು. ಫೈನ್. ಮತ್ತು ಎಕ್ಸ್ಪೆನ್ಸಸ್ಗಳು ಏನೇನು ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ 2008ಅಲ್ಲಿ ಸೇಮ್ ನೋಡಿ. ಮಟೀರಿಯಲ್ಸ್ ಇದೆ, ವೇಜಸ್ ಇದೆ, ಎಕ್ಸ್ಪೆನ್ಸ್ ಇದೆ ಅಲ್ವಾ. 20,40,000 ಮತ್ತು 1,80,000 ಅದನ್ನೇ ಹಾಕ್ಕೊಳ್ತೀನಿ. ಮತ್ತು ಇವೆರಡು ಕಾಮನ್ ಇದೆ, ಮಟೀರಿಯಲ್ಸು, ವೇಜಸ್ ಮತ್ತು ಎಕ್ಸ್ಪೆನ್ಸಸ್ ಇವು ಮೂರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದು ಪ್ರಾಫಿಟ್ ನೋಡೋಣಂತೆ, ಇದು ಡಿಫರೆನ್ಸ್ ಅಮೌಂಟ್ ಇದು ಆಮೇಲೆ ನೋಡೋಣಂತೆ. ಫೈನ್. ನೆಕ್ಸ್ಟ್ ಇದಾದ ನಂತರವಾಗಿ ಈ ಕಡೆಗೆ ಬಂದಾಗ ಇಲ್ಲಿ ಪ್ಲಾಂಟ್ ಡಬಲ್ ಎಂಟ್ರಿ ಅಂತ ಹೇಳಿದೆ ಅಲ್ವಾ. ಸೊ ಪ್ಲಾಂಟ್ ಎಷ್ಟಿದೆ ಇಲ್ಲಿ 1,50,000 ಇದೆ. ಸೊ ಬೈ ಪ್ಲಾಂಟ್ 1,50,000 ಲೆಸ್ ಡಿಪ್ರಿಸಿಯೇಷನ್. ಒರಿಜಿನಲ್ ಕಾಸ್ಟ್ ಮೇಲೆ ಮಾಡಿರಿ ಅಂತ 25% ಆನ್ ಒರಿಜಿನಲ್ ಕಾಸ್ಟ್ ಮೇಲೆ ಅಂತ ಹೇಳಿರೋದ್ರಿಂದ ಅದ್ರ ಮೇಲೆ ಯಾವಾಗಲೂ ಕೂಡ ಅಂದರೆ 2 lakh ಇತ್ತಲ್ಲ, 2 lakh ಮೇಲೆ ಎಷ್ಟು ಮಾಡಿದಿರಿ 20,000 ಇತ್ತಲ್ಲ ಸರ್, ಎಷ್ಟು 50,000, ಅದೇ 50,000 ಡಿಪ್ರಿಸಿಯೇಷನ್ ಮಾಡ್ತೀವಿ. 1,50,000 ಇಲ್ಲಿದೆ, 1,50,000 ಲೆಸ್ ಡಿಪ್ರಿಸಿಯೇಷನ್ 50,000. ಸೊ ಅಲ್ಲಿಗೆ 1,50,000 ಮೈನಸ್ 50,000 ಅಂದರೆ 1 lakh rupees ಆಯಿತು. ವರ್ಕ್ ಇನ್ ಪ್ರೋಗ್ರೆಸ್ ಮರೆಯೋ ಹಾಗಿಲ್ಲ. ಓಕೆನಾ. ವರ್ಕ್ ಇನ್ ಪ್ರೋಗ್ರೆಸ್ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್ ಎರಡು ಕೊಟ್ಟಿದ್ದಾರೆ. ವರ್ಕ್ ಸರ್ಟಿಫೈಡ್ 60 lakh ಇದೆ, ಅನ್ಸರ್ಟಿಫೈಡ್ 10 lakh ಇದೆ. ಸೊ 60 lakh ಮತ್ತು 1 lakh, ಸೊ ಎರಡನ್ನೂ ಕೂಡ ಹಾಕಿದ್ದೀನಿ. ವರ್ಕ್ ಇನ್ ಪ್ರೋಗ್ರೆಸ್ ವರ್ಕ್ ಸರ್ಟಿಫೈಡ್ 60 lakh ಇದೆ, ಅನ್ಸರ್ಟಿಫೈಡ್ 1 lakh ಇದೆ. ಎರಡನ್ನೂ ಕೂಡ ಟೋಟಲ್ ಮಾಡಿ ಇಲ್ಲಿ ಹಾಕ್ಕೊಳ್ತೀನಿ, 61 lakh ಆಯಿತು ಅಲ್ವಾ. ಫೈನ್. ನೋಡಿ ಅಷ್ಟೇ, ಇಲ್ಲಿಗೆ ಮುಗೀತಿದ್ದು. ಇದ್ರದ್ದು ಟೋಟಲ್ ಮಾಡ್ತಾ ಹೋಗೋಣ. ಕ್ರೆಡಿಟ್ ಸೈಡ್ ಜಾಸ್ತಿ ಬರ್ತಾ ಇದೆ. ಸೊ ಕ್ರೆಡಿಟ್ ಸೈಡ್ 62 lakh ಇದೆ. ಈ 62 lakhನ್ನು ಡೆಬಿಟ್ ಸೈಡು ಹಾಕ್ಕೊಳ್ತೀನಿ. ಈ 62 lakhಲ್ಲಿ ಇದೆಷ್ಟು ಐಟಮ್ಸ್ ಮೈನಸ್ ಮಾಡಿದ್ರೆ ಡಿಫರೆನ್ಸ್ ಅಮೌಂಟ್ ನಮಗೆ 14,10,000 ಬಂತು. ಇದನ್ನು ನಾವು ನೋಷನಲ್ ಪ್ರಾಫಿಟ್ ಅಂತ ಅನ್ಬೇಕು. ಓಕೆನಾ. ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡಿಫರೆನ್ಸ್, ಇಫ್ ಯು ಫೈಂಡ್ ದ ಡಿಫರೆನ್ಸ್ ಆನ್ ಡೆಬಿಟ್ ಸೈಡ್ ದೆನ್ ಇಟ್ ಶುಡ್ ಬಿ ನೇಮ್ಡ್ ಆಸ್ ನೋಷನಲ್ ಪ್ರಾಫಿಟ್. So once if you find the notional profit, so then the contract account will be continued further. Notional profit ಬಂತು ಅಂತಂದರೆ ಮತ್ತೆ ಕಂಟಿನ್ಯೂಷನ್ ಆಗುತ್ತೆ. ಇಲ್ಲೇ ಕೆಳಗಡೆಗೇನೆ ನೋಷನಲ್ ಪ್ರಾಫಿಟ್ಟು ನೋಡಿ. ನೋಷನಲ್ ಪ್ರಾಫಿಟ್ ಹೆಂಗೆ ಕಂಡುಹಿಡಿತೀರೋ ಇದ್ರ ಕೆಳಗೆ ಕಂಟಿನ್ಯೂ ಅಲ್ಲೇ ಕೆಳಗೆ ನೋಡಿ. ಬೈ ನೋಷನಲ್ ಪ್ರಾಫಿಟ್ 14,10,000 ಎಷ್ಟು ಬಂದಿದೆ ಅಷ್ಟು ಹಾಕೊಳ್ಳಿ. 14,10,000 ಈ ಅಮೌಂಟನ್ನು ಗ್ರಾಂಡ್ ಟೋಟಲ್ ಮಾಡಿ 14,10,000. ಇದೇ ಅಮೌಂಟನ್ನು ಲೆಫ್ಟ್ ಸೈಡು ಹಾಕ್ಕೊಳ್ಳಿ 14,10,000. ಸೊ ಈಗೇನು ಮಾಡಬೇಕಂದ್ರೆ ಈ 14,10,000 ಇಬ್ಬರಿಗೆ ಶೇರ್ ಮಾಡಬೇಕು. ಯಾರಿಗೆ ಅಂದರೆ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇನ್ನೊಂದು ರಿಸರ್ವ್ ಅಂತೇಳಿ. ಅಂದರೆ ಇಲ್ಲಿ ಇದು ಮಾಡ್ತಿರಲ್ಲ ಇದರ ಕೆಳಗಡೆಗೆ ಬೈ ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಬೈ ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಅಂತ ಬರೋದು 14,10,000 ಹಾಕ್ಕೊಳ್ತೀರಲ್ವ. ಈ ಕಡೆಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮತ್ತು ರಿಸರ್ವ್ ಇಬ್ಬರಿಗೆ ಹಂಚಬೇಕು. ಹೆಂಗೆ ಹಂಚಬೇಕು ಅಂತಂದರೆ ಒಂದು ಫಾರ್ಮುಲಾ ಬರ್ತದೆ. ಅದಕ್ಕೆ ಏನು ಫಾರ್ಮುಲಾ ಅಂತಂದರೆ ಇಲ್ಲಿದೆ ಅಲ್ವಾ. ಓಕೆ. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ 2/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು, ಸೊ ಇಲ್ಲೇನು ಮಾಡ್ತೀರಿ ಅಂತಂದರೆ ಎಷ್ಟು % ಕ್ಯಾಶ್ ರಿಸೀವ್ ಮಾಡಿದ್ದೀವಿ ಅಂತ ಮಟ್ಟು ಹೇಳ್ತಾ ಇದ್ದಾರೆ ನೋಡಿ. ಇದಕ್ಕೆ ಇಲ್ಲೇ ಒಂದು ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಇಲ್ಲಿ ನೋಷನಲ್ ಪ್ರಾಫಿಟ್ ಬಂದಿದೆ ಅಲ್ವಾ. ಸೊ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಈ ಕಡೆಗೆ ಬೈ ನೋಷನಲ್ ಪ್ರಾಫಿಟ್. ಎಸ್, ಇಲ್ಲಿ ನೋಷನಲ್ ಪ್ರಾಫಿಟ್ ಎಷ್ಟಿದೆ ಆಫ್ಸ್ಟ್ ಅಮೌಂಟ್ 14,10,000 ಇದೆ ಅಲ್ವಾ. ಸೊ 14,10,000 ಇಲ್ಲಿ ಹಾಕ್ಕೊಂಬಿಡ್ತೀನಿ. ಸೊ ಈ 14,10,000 ಗ್ರ್ಯಾಂಡ್ ಟೋಟಲ್ ಕೂಡ ತೊಗೊಳ್ತೀನಿ. 14,10,000 ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲೂ ಕೂಡ ಆ 14,10,000 ಬರೀತೀನಿ. 14,10,000 ಇದು ಹಿಂಗಿದೆ ಅಂದ್ಕೋಬೇಕು. ಓಕೆನಾ. ಓಕೆ. ಈ 14,10,000 ಏನು ಸಿಕ್ಕಿದೆಯಲ್ಲ ನಮಗೆ, ಇದನ್ನು ಇಬ್ಬರಿಗೆ ಶೇರ್ ಮಾಡಬೇಕು ನಾವು. ಯಾರ್ಯಾರು ಶೇರ್ ಮಾಡಬೇಕಂದ್ರೆ ಒಂದು ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನು ಮಾಡಬೇಕು ಅಂತಂದರೆ ಇಲ್ಲಿ 2/3 ಇಂಟು ನೋಷನಲ್ ಪ್ರಾಫಿಟ್. ನೋಷನಲ್ ಪ್ರಾಫಿಟ್ಟು 14,10,000 ಇದೆ. 2/3 ಇಂಟು ನೋಷನಲ್ ಪ್ರಾಫಿಟ್ 14,10,000 ಇಂಟು ಏನು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್.
ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಕ್ಯಾಶ್ ರಿಸೀವ್ಡ್ ಎಷ್ಟಿದೆ ಅಂತ ನೋಡೋದಾದರೆ ನೋಡಿ, ಇಲ್ಲಿ ಕ್ಯಾಶ್ ರಿಸೀವ್ಡ್ ನೋಡಿ ಹೇಳ್ತಾರೆ, ದ ಕಾಂಟ್ರಾಕ್ಟರ್ ವಾಸ್ ಟು ಪೇ ಅಂದರೆ ಕ್ಯಾಶು 80% ಆಫ್ ದ ವರ್ಕ್ ಸರ್ಟಿಫೈಡ್ ಎವ್ರಿ ಇಯರ್ ಅಂತ ಹೇಳಿದ್ದಾರೆ. 80% ಆಫ್ ದ ವರ್ಕ್ ಸರ್ಟಿಫೈಡ್. ಸೊ 2009 ತಾನೇ ಮಾಡ್ತಿರೋದು ನಾವು. ಸೊ 2009 ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. ಹಾಗಾಗಿ 2009 ವರ್ಕ್ ಸರ್ಟಿಫೈಡ್ ಎಷ್ಟಿದೆ, 60 ಲ್ಯಾಕ್ ಇದೆ. 60 ಲ್ಯಾಕಿನ 80% ಪೇಮೆಂಟ್ ಮಾಡಿದೆ ಅಂತೆ. ಅಂದರೆ ಎಷ್ಟು ಬರ್ತದೆ ಅಂತ ನೋಡೋದಾದರೆ 60 ಲ್ಯಾಕ್ ಇದೆ ಅಲ್ವಾ. 60 ಲ್ಯಾಕ್ ಇಂಟು 80% ಆದರೆ 80% ಅಂದರೆ ನೋಡಿ ಎಷ್ಟಾಯ್ತದು, 48 ಲ್ಯಾಕ್ ಆಯಿತು ಅಲ್ವಾ. 48 ಲ್ಯಾಕ್ ಆಯಿತು. 48 ಲ್ಯಾಕ್ ಕ್ಯಾಶ್ ರಿಸೀವ್ಡು. ಸೊ ಹಾಗಾಗಿ ಇಲ್ಲಿ 2/3 ಇಂಟು 2/3 ಹೆಂಗೆ ಬಂತಂತ ಹೇಳ್ತೀನಿ ನಾನು. 2/3 ಇಂಟು 14,10,000 ಇಂಟು ಕ್ಯಾಶ್ ರಿಸೀವ್ಡ್. ಕ್ಯಾಶ್ ರಿಸೀವ್ಡ್ ಎಷ್ಟಿದೆ, 48 ಲ್ಯಾಕ್ ಇದೆ. ಕ್ಯಾಶ್ ರಿಸೀವ್ಡ್ 48 ಲ್ಯಾಕ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಫಾರ್ಮುಲಾ ಒಂದು ಕಡೆ ಬರ್ಕೊಳ್ಳಿ. 2/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ವರ್ಕ್ ಸರ್ಟಿಫೈಡ್ ಎಷ್ಟಿತ್ತು ನೋಡಿ, 2009 ಅಲ್ವಾ. 2000 ವರ್ಕ್ ಸರ್ಟಿಫೈಡ್ 60 ಲ್ಯಾಕ್ ಇದೆ. ಆ 60 ಲ್ಯಾಕನ್ನು ಹಾಕ್ಕೊಳ್ತೀನಿ. ಓಕೆನಾ, 60 ಲ್ಯಾಕನ್ನು ಹಾಕ್ಕೊಳ್ತೀನಿ. ಈಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಏನೇನು ಕೊಟ್ಟಿದ್ದಾರೆ ಅದನ್ನು ಲೆಕ್ಕ ಮಾಡ್ತೀನಿ ನೋಡ್ರಿ ಇಲ್ಲಿ. ಓಕೆನಾ, ಇಲ್ಲೇನಿದೆ 2/3 2 ಡಿವೈಡೆಡ್ ಬೈ 3 ಇಂಟು 14,10,000 ಅಲ್ವಾ. 14,10,000 ಇಂಟು 48 ಲ್ಯಾಕ್ ಡಿವೈಡೆಡ್ ಬೈ ಎಷ್ಟು, 60 ಲ್ಯಾಕ್ 74. ಕರೆಕ್ಟ್ ಆಯ್ತಲ್ಲ ನೋಡಿ, 7,52,000 ಆಯಿತು. ಗೊತ್ತಾಯ್ತಲ್ಲ. ಇದು ಫಾರ್ಮುಲಾ ಬೇಕಾದ್ರೆ ಬರ್ಕೊಳ್ಳಿ. 2/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಓಕೆನಾ, 7,52,000 ಬಂತು. ಅದನ್ನು ಬರೀತೀನಿ. 7,52,000 ಬರೆದಿದ್ದೀನಿ. ಈಗ 14,10,000 7,52,000 ಮೈನಸ್ ಮಾಡ್ತೀನಿ. 14,10,000 ಅಲ್ವಾ. 14,10,000 ಮೈನಸ್ 7,52,000 6,58,000 ಬಂತು. ಸೊ ಅದನ್ನು ರಿಸರ್ವ್ ಅಂತ ಹೇಳ್ತೀನಿ. ಟು ರಿಸರ್ವ್ 6,58,000 ಅಂತ ಹೇಳ್ತೀವಿ. ಓಕೆನಾ, ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ 2/3 ಹೆಂಗೆ ಬಂತು ಅಂತ ನಿಮಗೆ ಹೇಳೋದಾದರೆ, ಇಲ್ಲಿ 2/3 ಹಾಕಬೇಕು, ಇಲ್ಲ 1/3 ಹಾಕಬೇಕು. ಇಲ್ಲ 2/3 ಇಲ್ಲಾಂದ್ರೆ 1/3. ಸೊ ಹೆಂಗೆ ಅಂತಂದರೆ ಅದಕ್ಕೆ ಇವೆರಡನ್ನು ಕಂಪೇರ್ ಮಾಡಬೇಕು ನಾವು. ಹೆಂಗೆ ಅಂತಂದರೆ ನೋಡಿ, ವರ್ಕ್ ಸರ್ಟಿಫೈಡು ಮತ್ತು ಕ್ಯಾಶ್ ರಿಸೀವ್ಡ್ 80% ಅಂತ ಹೇಳಿದ್ದಾರೆ. ಈ ವರ್ಕ್ ಸರ್ಟಿಫೈಡ್ ಇದೆಯಲ್ಲ, ಈ ಕ್ಯಾಶ್ ರಿಸೀವ್ಡು 4,80,000 ಅಲ್ವಾ. 80% ಮಾಡಿದರೆ ಅಂದರೆ ಕ್ಯಾಶ್ ರಿಸೀವ್ಡ್ ಏನಾದರೂ ವರ್ಕ್ ಸರ್ಟಿಫೈಡ್ನ 50%ಗಿಂತ ಜಾಸ್ತಿ ಇದ್ದರೆ 2/3. ಕ್ಯಾಶ್ ರಿಸೀವ್ಡ್ ಏನಾದರೂ ವರ್ಕ್ ಸರ್ಟಿಫೈಡ್ನ 50%ಗಿಂತ ಜಾಸ್ತಿ ಇದ್ದರೆ ಏನು ಮಾಡ್ತೀರಾ, 2/3. 50%ಗಿಂತ ಕಡಿಮೆ ಇದ್ದು 25%ಗಿಂತ ಜಾಸ್ತಿ ಇತ್ತು ಅಂದರೆ 1/3. ಓಕೆನಾ, ಈಗೇನು ಹೇಳಿದ್ನಲ್ಲ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. 2/3 ತಗೋಬೇಕು, 1/3 ತಗೋಬೇಕು ಅಂತಂದರೆ ಇಲ್ಲಿ 2/3 ತೊಗೊಂಡಿದ್ದೀನಿ ನಾನು. ಯಾಕೆ ಅಂತಂದರೆ ಕ್ಯಾಶ್ ರಿಸೀವ್ಡ್ 48 ಲ್ಯಾಕ್ ಇದೆ, ಕಾಂಟ್ರಾಕ್ಟ್ ಪ್ರೈಸು 60 ಲ್ಯಾಕ್ ಇದೆ. ಸೊ 60 ಲ್ಯಾಕಿನ ಅರ್ಧ ಅಂದರೆ 30 ಲ್ಯಾಕ್ ಆಗುತ್ತೆ. ಬಟ್ ಇಲ್ಲಿ ಕ್ಯಾಶ್ ರಿಸೀವ್ಡ್ 48 ಅಂದರೆ 50%ಗಿಂತ ಜಾಸ್ತಿ ಇದೆ. 50%ಗಿಂತ ಜಾಸ್ತಿ ಇದ್ದರೆ 2/3. ಒಂದು ವೇಳೆ 50%ಗಿಂತ ಕಡಿಮೆ ಇದ್ದು 25%ಗಿಂತ ಜಾಸ್ತಿ ಇತ್ತು ಅಂದರೆ ಆವಾಗ ಏನು ಮಾಡ್ತೀರಾ ಅಂತಂದರೆ, ಏನು 50%ಗಿಂತ ಕಡಿಮೆ ಇದ್ದು 25%ಗಿಂತ ಜಾಸ್ತಿ ಇದ್ದರೆ 1/3 ಆಗ್ತಿದ್ರಿ ಇಲ್ಲಿ. ಸರ್ ಒಂದು ವೇಳೆ 25%ಗಿಂತ ಕಡಿಮೆ ಬಂದರೆ ಆವಾಗ ಇಲ್ಲಿಗೆ ಲಾಸ್ಟ್ ಮಾಡಿಬಿಡಿ, ಇದೇನು ಬರೋಲ್ಲ ಶೇರಿಂಗು. 100% ಇದ್ದರೂ ಬರೋಲ್ಲ, 25%ಗಿಂತ ಬಿಫೋರ್ ಇದ್ದರೂ ಕೂಡ ಬರೋದಿಲ್ಲ. ಆಮೇಲೆ ಲಾಸ್ ಇದ್ದರೂ ಕೂಡ ಕಂಟಿನ್ಯೂ ಆಗೋಲ್ಲ. ಪ್ರಾಫಿಟ್ ಆದರೆ ಮಾತ್ರ ಕಂಟಿನ್ಯೂ ಆಗುತ್ತೆ. ನೋಡಿ ಇಲ್ಲಿ ಲಾಸ್ ಆಗಿದೆ, ಇಲ್ಲಿಗೆ ಶಿವಾಯಿನಮ ಮುಗಿಸ್ಬಿಟ್ಟಿದ್ದೀವಿ, ಹೌದು ತಾನೆ. ಸೊ ಇದು ಗೊತ್ತಾಗ್ಬೇಕು ನಮಗೆ. ಈಗ ನೆಕ್ಸ್ಟ್ ಇಯರಿಗೆ ಬರೋಣ, 3rd ಇಯರಿಗೆ ಬರ್ತಾ ಇದ್ದೀನಿ. ಕಾಂಟ್ರಾಕ್ಟ್ ಅಕೌಂಟ್ ಫಾರ್ 2010ಗೆ ಬಂದೀನಿ. ಪ್ರೀವಿಯಸ್ ಇಯರಿಂದ ಏನೇನು ತರಬೇಕು, ಪ್ರೀವಿಯಸ್ ಇಯರಿಂದ ವರ್ಕ್ ಇನ್ ಪ್ರೋಗ್ರೆಸ್ 61 ಲ್ಯಾಕ್ ಇದೆ ಮತ್ತು ಪ್ಲಾಂಟ್ 1 ಲ್ಯಾಕ್ ಇದೆ. ಅವೆರಡನ್ನು ಕೂಡ ತಗೊಂಡು ಬರಬೇಕು. ನಿಮಗೆ ಗೊತ್ತಿರಲದು ವರ್ಕ್ ಇನ್ ಪ್ರೋಗ್ರೆಸ್ಸು ಮತ್ತು ವರ್ಕ್ ಇನ್ ಪ್ರೋಗ್ರೆಸ್ಸು 61 ಲ್ಯಾಕ್. ಸಾರಿ, ಇನ್ನೊಂದು ನೋಡಿ, ರಿಸರ್ವ್ ಏನಾದರೂ ಇತ್ತಂದರೆ ರಿಸರ್ವ್ 1 ಮೈನಸ್, ವರ್ಕ್ ಇನ್ ಪ್ರೋಗ್ರೆಸ್ಸು 61 ಲ್ಯಾಕಲ್ಲಿ ರಿಸರ್ವನ್ನು ಯಾವಾಗಲೂ ಕೂಡ ಮೈನಸ್ ಮಾಡಬೇಕು, ಸರಿನಾ. ಸೊ ಹಾಗಾಗಿ ವರ್ಕ್ ಇನ್ ಪ್ರೋಗ್ರೆಸ್ಸು
61 ಲ್ಯಾಕ್ ಇತ್ತು, ರಿಸರ್ವ್ ನೋಡಿ 6,58,000 ಇತ್ತಲ್ವಾ, ಲೆಸ್ ರಿಸರ್ವ್ 6,58,000 ಮೈನಸ್ ಮಾಡೀನಿ. 61 ಲ್ಯಾಕಲ್ಲಿ 6,58,000 ಮೈನಸ್ ಮಾಡಿದಾಗ 54,42,000 ಬಂತು. ನೆಕ್ಸ್ಟ್ ಇನ್ನು ಪ್ಲಾಂಟ್ ಏನಿತ್ತಲ್ಲ, ಪ್ಲಾಂಟ್ ಕ್ಲೋಸಿಂಗು 1 ಲ್ಯಾಕ್ ಇತ್ತು, ಕ್ಲೋಸಿಂಗ್ 1 ಲ್ಯಾಕ್ ತೊಗೊಂಡಿದ್ದೀನಿ. ಮತ್ತು ಎಕ್ಸ್ಪೆನ್ಸಸ್ ಏನೇನು ಕೊಟ್ಟಿದ್ದಾರೆ, ಎಕ್ಸ್ಪೆನ್ಸಸ್ಸು ನೋಡಿ ಈ 3 1 2 3 ಈ 3 ಎಕ್ಸ್ಪೆನ್ಸ್ ತಾನೆ, ಈ 3 ಎಕ್ಸ್ಪೆನ್ಸನ್ನು ತೊಗೊಳ್ತೀನಿ. ಮಟೀರಿಯಲ್ ಇದೆ, ವೇಜಸ್ ಇದೆ, ಎಕ್ಸ್ಪೆನ್ಸಸ್ ಇದೆ. ವರ್ಕ್ ಸರ್ಟಿಫೈಡ್ ಮಾತ್ರ ಕೊಟ್ಟಿದ್ದಾರೆ, ವರ್ಕ್ ಸರ್ಟಿಫೈಡ್ ಅಷ್ಟೇ ತೊಗೊಳ್ತೀನಿ ನಾನು ಅಲ್ವಾ. ಸೊ ಹಂಗಾಗಿ ಇಲ್ಲೇ ನೋಡಿ ಇದಾಯ್ತಲ್ಲ, ಮಟೀರಿಯಲ್ಸು, ವೇಜಸ್ಸು, ಎಕ್ಸ್ಪೆನ್ಸಸ್ ಇಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬರೋಣ, ಪ್ಲಾಂಟ್ 1 ಲ್ಯಾಕು ಮತ್ತು 50,000 ಅಲ್ವಾ, ಅಷ್ಟೇ ಇದೆ. ಇನ್ನು ವರ್ಕ್ ಸರ್ಟಿಫೈಡ್ ಎಷ್ಟು ಕೊಟ್ಟಿದ್ದಾರೆ, 80 ಲ್ಯಾಕ್ ಕೊಟ್ಟಿದ್ದಾರೆ. ಓಕೆ, ಅದು ವರ್ಕ್ ಇನ್ ಪ್ರೋಗ್ರೆಸ್. ಲಾಸ್ಟ್ ಅಲ್ವಾ ಇದು, ಲಾಸ್ಟ್ಗೆ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳೋ ಅವಶ್ಯಕತೆ ಇರೋದಿಲ್ಲ, ಬರೀತೀರಂದರೆ ವರ್ಕ್ ಇನ್ ಪ್ರೋಗ್ರೆಸ್ ಬರೋದು. ವರ್ಕ್ ಸರ್ಟಿಫೈಡ್ 80 ಲ್ಯಾಕ್ ಟೋಟಲ್ ಮಾಡಿ, ಕ್ರೆಡಿಟ್ ಸೈಡೇ ಜಾಸ್ತಿ ಬಂದಿದೆ. ಸೊ ಡೆಬಿಟ್ ಸೈಡು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಮಾಡಿ. ಸೊ ಇಲ್ಲಿ 80 ಲ್ಯಾಕ್ ಇದೆ, ಇಲ್ಲಿ ಕಾಂಟ್ರಾಕ್ಟ್ ಪ್ರೈಸ್ ಇದ್ದು 80 ಲ್ಯಾಕು, ಇಲ್ಲಿ ವರ್ಕ್ ಸರ್ಟಿಫೈಡು 80 ಲ್ಯಾಕು, ಎರಡು ಈಕ್ವಲ್ ಬಂದಾಗಲೂ ಕೂಡ ಮತ್ತೆ ನಾವು ಕಂಟಿನ್ಯೂ ಮಾಡಲ್ಲ. ಮೇಲಾಗಿ ಇದು ಕೊನೆ ಅಕೌಂಟ್ ಅಲ್ವಾ, ಸೊ ಹಂಗಾಗಿದ್ದಾಗ ಮತ್ತೆ ನಾವು ರಿಸರ್ವು ಅದೇನೂ ಬರೋದಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿಬಿಡಿ. ಸೊ ನಿಮಗೆ ಗೊತ್ತಾಯ್ತು ಅಂದ್ಕೊಳ್ತೀನಿ. ಇದೇ ಥರ ಮಾಡ್ತಾ ಹೋಗ್ರಿ. ನೋಡಿ ಸ್ಕ್ರೀನ್ಶಾಟ್ ಬೇಕಾದ್ರೂ ತೊಗೊಳ್ಳಿ, ಇದನ್ನು ತೊಗೊಂಡ್ರಾ, ಮತ್ತು ಇದು ಅಂತ ತೊಗೊಳ್ಳಿ. ನೋಡಿ ಕಾಂಟ್ರಾಕ್ಟ್ ಅಕೌಂಟಿಗೆ ಸಂಬಂಧಪಟ್ಟಂತೆ ಇಲ್ಲೊಂದು ಪ್ರಾಬ್ಲಮ್ ಇದೆ, ಅದನ್ನೊಂದು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ನೋಡಿ, ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಎ ಕಾಂಟ್ರಾಕ್ಟ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಫೈನ್, ಕಾಂಟ್ರಾಕ್ಟ್ ಪ್ರೈಸ್ ಇದೆ 1 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ಮಟೀರಿಯಲ್ ಸೆಂಟ್ ಟು ಸೈಟ್ ಇದೆ, ಸೊ ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್ ಸೈಡ್ ಆಗುತ್ತೆ. ಸೊ ಡೆಬಿಟ್ ಸೈಡ್ 32,250 ಕಾಂಟ್ರಾಕ್ಟ್ ಸೆಂಟ್ ಟು ಸೈಟ್. ಲೇಬರ್ ಕೊಟ್ಟಿದ್ದಾರೆ, ಲೇಬರ್ ಎಂಗೇಜ್ ಆನ್ ಸೈಟ್ ಅಂದರೆ ಲೇಬರ್ ಚಾರ್ಜ್ ಅಂತ ಎಕ್ಸ್ಪೆನ್ಸ್ ಆಗುತ್ತೆ, ಡೆಬಿಟ್ ಸೈಡ್ ಹಾಕ್ಕೊಳ್ತೀರಾ. ಪ್ಲಾಂಟ್ ಇನ್ಸ್ಟಾಲ್ಡ್ ಅಟ್ ಸೈಟ್ ಅಂತೇಳ್ಬಿಟ್ಟಿದೆ, ಸೊ ಡೆಬಿಟ್ ಸೈಡ್ ಅಲ್ವಾ ಪ್ಲಾಂಟು, ಸೊ ಅಮೌಂಟನ್ನು ಹಾಕ್ಕೊಳ್ತೀರಾ. ವರ್ಕ್ ಸರ್ಟಿಫೈಡ್ ಇದೆ ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕ್ರೆಡಿಟ್ ಸೈಡ್ ಹಾಕ್ಕೊಳ್ತೀರಾ. ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟರ್ ಇದೆ, ಅದನ್ನ ಇಗ್ನೋರ್ ಮಾಡ್ತೀರಾ, ಅಮೌಂಟನ್ನು ತೊಗೊಳ್ಳೋದಿಲ್ಲ. ವ್ಯಾಲ್ಯೂ ಆಫ್ ದ ಪ್ಲಾಂಟ್ ಆಸ್ ಆನ್ 31/4/2011 ಅಂತ ಇದೆ, ಅಂದರೆ ಕ್ಲೋಸಿಂಗ್ ಪ್ಲಾಂಟ್ ಆಗುತ್ತೆ, ಕ್ರೆಡಿಟ್ ಸೈಡ್ ಹಾಕ್ತೀರಾ. ಕಾಸ್ಟ್ ಆಫ್ ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್ ಅಂತೇಳಿದೆ. ಕಾಸ್ಟ್ ಆಫ್ ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್ ಅಂದರೆ ಏನು, ಅನ್ಸರ್ಟಿಫೈಡ್ ಅಂತ. ವರ್ಕ್ ಇನ್ ಪ್ರೋಗ್ರೆಸ್ ಅಂಡರಲ್ಲಿ ಕೆಳಗಡೆ ಬರೀತೀರಾ ವರ್ಕ್ ಸರ್ಟಿಫೈಡು ಮತ್ತು ವರ್ಕ್ ಅನ್ಸರ್ಟಿಫೈಡ್ ಅವೆರಡು ಕೂಡ. ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಡೆಬಿಟ್ ಸೈಡ್ ಹಾಕ್ಕೊಳ್ತೀರಾ. ಕಾಸ್ಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಡೆಬಿಟ್ ಸೈಡ್ ಹಾಕ್ಕೊಳ್ತೀರಾ. ವೇಜಸ್ ಔಟ್ಸ್ಟ್ಯಾಂಡಿಂಗ್ ನೋಡಿ, ಔಟ್ಸ್ಟ್ಯಾಂಡಿಂಗ್ ಅಂತ ಏನಾದರೂ ಬಂದರೆ ಆ್ಯಡ್ ಮಾಡಬೇಕಾಗುತ್ತೆ. ಎಲ್ಲಿಗೆ, ಲೇಬರ್ ಅಥವಾ ವೇಜಸ್ ಅಂದ್ರೆ ಒಂದೇ, ಲೇಬರ್ ಅಂದ್ರೆ ಒಂದೇ. ಸೊ ಆ 32,000 ಎಷ್ಟು 1 2 3 ಅಲ್ವಾ, 27,400 ರುಪೀಸಿಗೆ ಇದನ್ನು ಆ್ಯಡ್ ಮಾಡ್ತೀರಾ. ಸೊ ಇದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇಲ್ಲಿ ಬನ್ನಿ ಅಲ್ವಾ, ಇದಕ್ಕೆ ನೋಡಿ ಇಲ್ಲಿ ಸೊಲ್ಯೂಷನ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಸೊ ನೋಡಿ ಕಾಂಟ್ರಾಕ್ಟ್ ಪ್ರೈಸ್ ಓಕೆ ಇಗ್ನೋರ್ ಮಾಡ್ತೀರಾ ಸದ್ಯದ ಪರಿಸ್ಥಿತಿ ಒಳಗಡೆಗೆ. ಮಟೀರಿಯಲ್ ಸೆಂಟ್ ಟು ಸೈಟ್ ಅಂದರೆ ಡೆಬಿಟ್ ಸೈಡ್ ಅಲ್ಲ, ಮಟೀರಿಯಲ್ ಸೆಂಟು 32,250 ಆಗಿದೆ. ಮಟೀರಿಯಲ್ ಸೆಂಟ್ ಟು ಸೈಟ್ ಆಯಿತು. ನೆಕ್ಸ್ಟ್ ಲೇಬರ್ ಎಂಗೇಜ್ಡ್ ಅಂತ ಹೇಳಿದೆ. ಸೊ ಲೇಬರ್ ಎಂಗೇಜ್ಡು ಎಷ್ಟಿದೆ, 27,400 ಇದೆ, 27,400. ವೇಜಸ್ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ವೇಜಸ್ಸು ಅಂದರೆ ಲೇಬರ್ಗೆ ಆ್ಯಡ್ ಮಾಡ್ತೀರಾ 900 ರುಪೀಸನ್ನು. ಹಂಗಾಗಿ ವೇಜಸ್ ಎಂಗೇಜ್ಡು ಅದನ್ನೇ ಆ್ಯಡ್ ಮಾಡಿದಾಗ, ಆ್ಯಕ್ಚುಲಿ ಇವ್ರು ಆ್ಯಡ್ ಮಾಡಿಲ್ಲ, ದಯವಿಟ್ಟು ಆ್ಯಡ್ ಮಾಡ್ಕೊಳ್ಳಿ. 900 ರುಪೀಸನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆ್ಯಡ್ ಮಾಡಿಬಿಡ್ತೀನಿ. 27,400 ಪ್ಲಸ್ 900 ಆ್ಯಡ್ ಮಾಡಬೇಕಾಗುತ್ತೆ. ಆವಾಗ 28,300 ಆಗುತ್ತಲ್ವಾ, 28,300 ಆಗುತ್ತೆ. ಅದು ಮಾಡ್ಕೊಳ್ಳಿ ನೀವು, ಸರಿನಾ. ನೆಕ್ಸ್ಟು ಪ್ಲಾಂಟ್ ಇನ್ಸ್ಟಾಲ್ಡ್ ಸೈಟ್ ಅಂತೇಳಿದೆ. ಸೊ ಪ್ಲಾಂಟ್ ಎಷ್ಟಿದೆ, 5650 ಹೇಳಿದ್ದಾರೆ. ಸೊ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ವರ್ಕ್ ಸರ್ಟಿಫೈಡ್ ಇದೆ ಮತ್ತು ವರ್ಕ್ ಅನ್ಸರ್ಟಿಫೈಡ್. ಕಾಸ್ಟ್ ಆಫ್ ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್, ಅವೆರಡನ್ನು ಟೋಟಲ್ ಮಾಡಿ ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳ್ಬಿಟ್ಟು ಹಾಕ್ಬೇಕು. ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ವರ್ಕ್ ಸರ್ಟಿಫೈಡು, ವರ್ಕ್ ಅನ್ಸರ್ಟಿಫೈಡ್ ಎರಡು ಟೋಟಲ್ ಮಾಡಿದಾಗ 73,200 ಬಂದಿದೆ. ನೋಡಿ 1,700 ಇದೆ ವರ್ಕ್ ಅನ್ಸರ್ಟಿಫೈಡ್ ಅಲ್ವಾ. ಫೈನ್, ಅದನ್ನ ಹಾಕ್ಕೊಳ್ತೀರಾ. ಸೊ ಇದಾದ ತಕ್ಷಣವಾಗಿ ಮತ್ತೇನು ಕೊಟ್ಟಿದ್ದಾರೆ ನೋಡೋಣ. ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟರ್ ಇಗ್ನೋರ್ ಮಾಡ್ತೀರಾ. ವ್ಯಾಲ್ಯೂ ಆಫ್ ದ ಪ್ಲಾಂಟ್, ಇದು ಕ್ಲೋಸಿಂಗ್ ಸ್ಟಾಕ್ ಇದೆ ನೋಡಿ. ವ್ಯಾಲ್ಯೂ ಆಫ್ ಪ್ಲಾಂಟ್ ಇದೆ 41,000 ಕ್ಲೋಸಿಂಗ್ ಸ್ಟಾಕ್. ಓಕೆ, ಕ್ಲೋಸಿಂಗ್ ಸ್ಟಾಕ್ ಹೇಳಿರೋದ್ರಿಂದ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಇದೆ. ಕಾಸ್ಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಇದೆ. ಡೈರೆಕ್ಟ್ ಎಕ್ಸ್ಪೆಂಡಿಚರು ಮತ್ತು ಕಾಸ್ಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಎರಡು ಡೆಬಿಟ್ ಸೈಡ್ ಹಾಕಿದ್ದೀನಿ. ಫೈನ್, ಈಗ ಎರಡನ್ನು ಟೋಟಲ್ ಮಾಡಿ ಒಂದು ಅಮೌಂಟ್ ಬರ್ತದೆ. 77,300 ಇದೆ. 77,300 ಇದಿಷ್ಟು ಮೈನಸ್ ಮಾಡಿದಾಗ 8275 ಇದು ಕರೆಕ್ಟಾಗಿ ಬಂದಿದೆ ತೊಗೊಳ್ರಿ. ಅಲ್ಲಿ ಕ್ಯಾಲ್ಕುಲೇಟ್ ಒಂದು ಹಾಕಿಲ್ಲ ಅವರು, 8275 ಬಂದಿದೆ. ಓಕೆ, ಈ 8275
ನಾವಿಲ್ಲೇನು ಮಾಡಬೇಕು, ಶೇರ್ ಮಾಡಬೇಕಲ್ಲ. 8275 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹಾಕ್ಕೊಂಡಿದ್ದೀನಿ. ಅಥವಾ ನೋಷನಲ್ ಪ್ರಾಫಿಟ್ ಅಂತ ಇನ್ನೊಂದ್ಸಲ ತಗೊಳ್ಳಿ. 8275 ಇಲ್ಲಿ ಬರೋದು, ಇದೇ 8275 ಇಲ್ಲೂ ಕೂಡ ಹಾಕೋಣ. ನೋಷನಲ್ ಪ್ರಾಫಿಟ್ ಆಗಿರೋದ್ರಿಂದ ಇದನ್ನ ಇಬ್ಬರಿಗೂ ಕೂಡ ಶೇರ್ ಮಾಡಬೇಕು. 8275 ಇಲ್ಲಿ ಹಾಕ್ತಿದ್ದೀನಿ. ಓಕೆ, ಈಗ 2/3 ತಗೋಬೇಕಾ 1/3 ತಗೋಬೇಕಾ? ಸೊ ಈಗ 1/3 or 2/3 ಇಂಟು ನೋಷನಲ್ ಪ್ರಾಫಿಟ್. ನೋಷನಲ್ ಪ್ರಾಫಿಟ್ ಈಸ್ 8275 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಕ್ಯಾಶ್ ರಿಸೀವ್ಡ್ ಎಷ್ಟಿದೆ ನೋಡಿ, ಕ್ಯಾಶ್ ರಿಸೀವ್ಡ್ 65,000 ಇದೆ. ವರ್ಕ್ ಸರ್ಟಿಫೈಡ್ ಕೊಟ್ಟಿದ್ದಾರೆ 71,500. 65,000 ಡಿವೈಡೆಡ್ ಬೈ 71,500 ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಅಲ್ವಾ. ಓಕೆ, ಇಲ್ಲಿ 2/3 ಯಾಕೆ ಅಂತಂದರೆ ನೋಡಿ, ಕ್ಯಾಶ್ ರಿಸೀವ್ಡ್ ಎಷ್ಟಿದೆ 65,000 ಇದೆ. ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ ಅಂತಂದರೆ 10 lakh ಇದೆ. ಸರಿ, 1 lakh ಇದೆ. 1 lakhನ ಅರ್ಧ, ಸರಿ 1 lakh ಇದೆ ಅಲ್ವಾ. ಕಾಂಟ್ರಾಕ್ಟ್ ಪ್ರೈಸ್ 1 lakh ಇದೆ. 1 lakhನ ಅರ್ಧ 50,000 ಇದೆ. ಕ್ಯಾಶ್ ರಿಸೀವ್ಡು 50,000ಗಿಂತ ಜಾಸ್ತಿ ಇದೆ, ಅಂದರೆ 50%ಗಿಂತ ಜಾಸ್ತಿ ಇದೆ. ಹಾಗಾಗಿ 2/3 ತೊಗೊಂಡಿದ್ದೀನಿ. 2/3 ಇಂಟು 8275 ಇಂಟು 65,000 ಡಿವೈಡೆಡ್ ಬೈ 71,500 ಮಾಡಿದಾಗ ಒಂದು ಅಮೌಂಟ್ ಬಂತು, ಹಾಕಿದ್ದೀನಿ. ಈಗ 8275, ಈ 8275 ಈ ಕಡೆ ಹಾಕೊಂಡಿದ್ರಲ್ಲ, 8275ನಲ್ಲಿ 5,015 ಮೈನಸ್ ಮಾಡಿದ್ರೆ ಬರೋದು 3260. ಓಕೆನಾ. ಸೊ ಹೀಗೆ ಇದನ್ನು ಸಾಲ್ವ್ ಮಾಡ್ತಾ ಹೋಗ್ತೀರಾ. ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟು ಪ್ರಾಬ್ಲಮನ್ನು ಬರ್ಕೊಳ್ಳಿ. ಎಸ್, ಈಗ ಫೋಟೋ ತಗೋಬೋದು ನೋಡಿ. ಓಕೆ ನೋಡಿ, 2019ರಲ್ಲಿ 5 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮನ್ನು ಕೇಳಿದ್ದಾರೆ. ಇದನ್ನು ಅಮ್ಮ ಅಂಡರ್ಟುಕ್ ಎ ಕಾಂಟ್ರಾಕ್ಟ್ ಫಾರ್ ಎ ಕನ್ಸ್ಟ್ರಕ್ಷನ್ ಆರ್ ಅ ಬಿಲ್ಡಿಂಗ್, ಕನ್ಸ್ಟ್ರಕ್ಷನ್ ಆಫ್ ಎ ಬಿಲ್ಡಿಂಗ್ ಫ್ರಮ್ ರಾಜ್ಕುಮಾರ್ ಲಿಮಿಟೆಡ್. ಓಕೆ, ಆ್ಯಸ್ ಆನ್ 1/1/2019. ಡೇಟ್ ಭಾಳ ಇಂಪಾರ್ಟೆಂಟ್, 1/1/2019 ಅಂತ ಕೊಟ್ಟಿದ್ದಾರೆ ಅಲ್ವಾ. ಫೈನ್. ಸೊ ಈಗ ಇದನ್ನು ಮಾಡ್ತೀರಾ ಅಂತ ನೋಡೋದಾದರೆ ಇಲ್ಲಿ ಬನ್ನಿ, ಇಲ್ಲಿ ಕೊಟ್ಟಿದ್ದಾರೆ 2009 ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅಮ್ಮ ಅಂಡರ್ಟುಕ್ ಅ ಕಾಂಟ್ರಾಕ್ಟ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಎ ಬಿಲ್ಡಿಂಗ್ ಫ್ರಮ್ ದ ರಾಜ್ಕುಮಾರ್ ಲಿಮಿಟೆಡ್ ಆ್ಯಸ್ ಆನ್ 1/1/2019 ಕೊಟ್ಟಿದ್ದಾರೆ. ಕಾಂಟ್ರಾಕ್ಟ್ ಪ್ರೈಸ್ 1 ಲಕ್ಷಕ್ಕೆ ಹೇಳಿದ್ದಾರೆ, 1 lakh ರೂಪೀಸಿಗೆ. ಶಿ ಇನ್ಕರ್ಡ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್. ಏನೇನು? ಮಟೀರಿಯಲ್ಸ್ ಕನ್ಸ್ಯೂಮ್ಡು ನಿಮಗೆ ಗೊತ್ತಿದೆ, ಡೆಬಿಟ್ ಸೈಡ್ ಹೋಗುತ್ತೆ. ಮಟೀರಿಯಲ್ಸ್ ಇನ್ ಹ್ಯಾಂಡ್, ಮಟೀರಿಯಲ್ಸ್ ಇನ್ ಹ್ಯಾಂಡ್ ಅಂದರೆ ಕ್ರೆಡಿಟ್ ಸೈಡ್ ಹೋಗ್ಬಿಡ್ತದೆ. ಅಂದರೆ 5,000 ಯೂಸ್ ಆಗಿತ್ತು, ಇನ್ ಹ್ಯಾಂಡ್ ಎಲ್ಲ ಯೂಸ್ ಮಾಡಿ ಕ್ಲೋಸಿಂಗ್ ಉಳಿದಿರೋದು 1,000. ಡೆಬಿಟ್ಟು ಮತ್ತು ವೇಜಸ್ಸು ಡೆಬಿಟ್ ಸೈಡ್ ಹಾಕ್ತೀರಾ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆ, ಡೆಬಿಟ್ ಸೈಡ್ ಹಾಕ್ತೀರಾ. ಪ್ಲಾಂಟ್ ಪರ್ಚೇಸು ಡೆಬಿಟ್ ಸೈಡ್ ಹಾಕ್ತೀರಾ ಅಲ್ವಾ. ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡಿ, ಕಾಂಟ್ರಾಕ್ಟ್ ವಾಸ್ ಕಂಪ್ಲೀಟೆಡ್ ಆನ್ 31/3/2019. ಸ್ಟಾರ್ಟ್ ಆಗಿದ್ದು ಯಾವಾಗ 1/1/19, ಎಂಡ್ ಆಗಿದ್ದು 31/3/19. ಅಂದರೆ ಕೇವಲ 3 ತಿಂಗಳಲ್ಲೇ ಕಾಂಟ್ರಾಕ್ಟು ಮುಗಿಸಿದ್ದಾರೆ. ಓಕೆ, ಅದು ಭಾಳ ಇಂಪಾರ್ಟೆಂಟ್ ಡೇಟು. ಯಾಕೆಂದರೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 3 ಮಂತ್ಸಿಗೆ ಮಾತ್ರ ಮಾಡಬೇಕು. ದ ಕಾಂಟ್ರಾಕ್ಟ್ ವಾಸ್ ಡ್ಯೂಲಿ ರಿಸೀವ್ಡ್ ಅಂದರೆ 1 lakh ಇತ್ತಲ್ವಾ, 1 lakhಗೆ ಮಾಡಿಸಿದ್ದಾರೆ. 1 lakh ಕಾಂಟ್ರಾಕ್ಟ್ ಪ್ರೈಸ್ ಇತ್ತು. ಡ್ಯೂಲಿ ರಿಸೀವ್ಡ್ ಅಂದರೆ ಕಂಪ್ಲೀಟ್ ಅಂದರೆ 100% ಕ್ಯಾಶ್ ರಿಸೀವ್ ಆಯಿತು ಅಂತ ಅದರ ಅರ್ಥ ಮಾಡ್ಕೊಳ್ಬೇಕು. ಪ್ರೊವೈಡೆಡ್ ಡಿಪ್ರಿಸಿಯೇಷನ್ 10% ಪರ್ ಆನಮ್ ಆನ್ ಪ್ಲಾಂಟ್ ಮೇಲೆ 10% ಡಿಪ್ರಿಸಿಯೇಷನ್ ಅಂತ ಹೇಳಿದ್ದಾರೆ. ಫೈನ್. ಅಂದರೆ ಡೆಬಿಟ್ ಸೈಡ್ ಏನು 10,000 ಹಾಕ್ತೀರಾ, ಅದರಲ್ಲಿ 10% ಮೈನಸ್ ಮಾಡಿ ಕ್ರೆಡಿಟ್ ಸೈಡು ಕ್ಲೋಸಿಂಗ್ ಪ್ಲಾಂಟನ್ನು ಹಾಕ್ತೀರಾ. ಓಕೆ, ಆ್ಯಂಡ್ ಏನು ಹೇಳಿದ್ದಾರೆ, ಚಾರ್ಜಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಟ್ 20% ಆಫ್ ದ ವೇಜಸ್. ವೇಜಸ್ ಎಷ್ಟಿದೆಯೋ ಅದ್ರ ಮೇಲೆ 20% ವೇಜಸ್ ಅಂತ ಹೇಳಿದ್ದಾರೆ. ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ 5 ಮಾರ್ಕ್ಸಿಗೆ ನೋಡಿ, ಭಾಳ ಚೆನ್ನಾಗಿರೋ ಪ್ರಾಬ್ಲಮನ್ನು ಕೇಳಿದ್ದಾರೆ ಅಲ್ವಾ. ಸೊ ಇದಕ್ಕೆ ಸೊಲ್ಯೂಷನ್ ನಾವು ನೋಡೋದಾದರೆ ಫಸ್ಟ್ನ ಏನು ಹೇಳಿದ್ದಾರೆ ಇಲ್ಲಿ, ಮಟೀರಿಯಲ್ಸ್ ಕನ್ಸ್ಯೂಮ್ಡ್ ಹೇಳಿದ್ದಾರೆ ಅಲ್ವಾ. ಸೊ ಮಟೀರಿಯಲ್ಸ್ ಕನ್ಸ್ಯೂಮ್ಡು, ಸೊ ಮಟೀರಿಯಲ್ಸ್ ಕನ್ಸ್ಯೂಮ್ ಡೆಬಿಟ್ ಸೈಡ್ ಹಾಕ್ಕೊಂಡಿದ್ದೀನಿ. ಕಾಂಟ್ರಾಕ್ಟ್ ಅಕೌಂಟ್ ಅಂತ ಹೆಡ್ಡಿಂಗ್ ಬರೋದಿಲ್ಲ, ಅವರು ಬರೀರಿ. ನೆಕ್ಸ್ಟು ಮಟೀರಿಯಲ್ಸ್ ಇನ್ ಹ್ಯಾಂಡ್ ಅಂತೇಳಿದೆ, ಮಟೀರಿಯಲ್ಸ್ ಇನ್ ಹ್ಯಾಂಡ್ ಅಂತ ಇದೆ. ಸೊ ಕ್ಲೋಸಿಂಗ್ ಆಗುತ್ತೆ. ಮಟೀರಿಯಲ್ಸ್ ಇನ್ ಹ್ಯಾಂಡ್ 1,000 ಹಾಕ್ಕೊಂಡಿದ್ದೀನಿ. ಓಕೆರಾ. ನೆಕ್ಸ್ಟ್ ವೇಜಸ್ ಅಂತೇಳ್ಬಿಟ್ಟಿದೆ. ಸೊ ವೇಜಸ್ ಡೆಬಿಟ್ ಸೈಡ್ ಹಾಕ್ತೀರಾ, ವೇಜಸ್ ಡೆಬಿಟ್ ಸೈಡ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಎಕ್ಸ್ಪೆನ್ಸ್ 20,000 ಇಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಪ್ಲಾಂಟ್ ಪರ್ಚೇಸರ್ ಇದೆ, ಪ್ಲಾಂಟ್ ಪರ್ಚೇಸ್ 10,000 ನೇರವಾಗಿ ಇಲ್ಲಿ ಪ್ಲಾಂಟ್ ಪರ್ಚೇಸರು ಹಾಕ್ಕೊಂಡಿದ್ದೀನಿ. ಓಕೆನಾ, ಫೈನ್. ನೆಕ್ಸ್ಟ್ ಏನು ಹೇಳಿದ್ದಾರೆ ಇಲ್ಲಿ, ದ ಕಾಂಟ್ರಾಕ್ಟ್ ಕಂಪ್ಲೀಟೆಡ್ ಆನ್ 31/3/19. ಓಕೆ, ದ ಕಾಂಟ್ರಾಕ್ಟ್ ವಾಸ್ ಡ್ಯೂಲಿ ರಿಸೀವ್ಡ್ ಅಂದರೆ ಕ್ಯಾಶ್ ರಿಸೀವ್ಡ್ ಅಷ್ಟು ರಿಸೀವ್ ಆಗಿದೆ. ಕ್ಯಾಶ್ ರಿಸೀವ್ಡ್ ನಾವು ಕನ್ಸಿಡರ್ ಮಾಡಲ್ಲ, ಗೊತ್ತಿದೆ ನಿಮಗೆ. ಪ್ರೊವೈಡೆಡ್ ಡಿಪ್ರಿಸಿಯೇಷನ್ 10% ಪರ್ ಆನಮ್ ಆನ್ ಪ್ಲಾಂಟ್ ಅಂತ ಹೇಳಿದೆ. ಪ್ಲಾಂಟ್ ಮೇಲೆ 10% ಮಾಡಬೇಕು, ಹಂಗಾಗಿ ಕ್ರೆಡಿಟ್ ಸೈಡಲ್ಲಿ. ಸೊ ಪ್ಲಾಂಟ್ ಅಮೌಂಟ್ ಎಷ್ಟಿದೆ ಇಲ್ಲಿ, ಪ್ಲಾಂಟ್ 10,000 ರೂಪಾಯಿದು ಪ್ಲಾಂಟ್ ತೊಗೊಂಬಂದಿದ್ರಿ. ಓಕೆ, 10,000 × 10 ಡಿವೈಡೆಡ್ ಬೈ 100, 3 ಮಂತ್ಸ್ ಮಾತ್ರ ತಾನೇ ಆಗಿರೋದು. ಅಂದರೆ ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗಿದ್ದು ನೋಡಿ ಯಾವಾಗ 1/1/19ಗೆ, ಎಂಡ್ ಆಗಿದ್ದು 31/3/19 ಅಂತಂದರೆ 3 ಮಂತ್ಸ್ ಮಾತ್ರ. ಹಂಗಾಗಿ ಒಂದು ವೇಳೆ ಅದನ್ನು ಡೇಟ್ಗಳನ್ನು ಹೇಳಿಲ್ಲ ಅಂದರೆ 10,000 × 10/100 ಆಗ್ತಾಯಿದ್ರಿ. ಬಟ್ ಡೇಟ್ ಹೇಳಿರೋದ್ರಿಂದ 3 ಮಂತ್ಸಿಗೆ ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ತೀರಾ. ಸೊ ಪ್ಲಾನ್ 10,000 ಇದೆ. ಸೊ 10,000ಅಲ್ಲಿ ಇದು 250 ರೂಪೀಸ್ ಬರುತ್ತೆ ಇದು. ಓಕೆನಾ. 10,000 × 10/100 × 3/12 ಮಾಡಿದ್ರೆ 250 ಬರ್ತದೆ. 10,000ಅಲ್ಲಿ 250 ರೂಪೀಸ್ ಮೈನಸ್ ಮಾಡಿದ್ರೆ 9,750 ಬಂತು. ಫೈನ್, ಅದನ್ನು ಹಾಕ್ಕೊಂಡಿದ್ದೀನಿ.
ನೆಕ್ಸ್ಟ್ ಏನು ಹೇಳಿದ್ದಾರೆ, ಇಂಡೈರೆಕ್ಟ್ ಚಾರ್ಜಸ್ ಇಲ್ಲಿ ಹೇಳಿದ್ದಾರೆ ನೋಡಿ, ಚಾರ್ಜಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 20% ಆಫ್ ದ ವೇಜಸ್. ವೇಜಸ್ ಎಷ್ಟಿದೆ ಇಲ್ಲಿ, ವೇಜಸ್ 5,000 ಮೇಲೆ 20%, 5,000 ಇಂಟು 20% ಅಂದರೆ 1,000 ರೂಪೀಸ್ ಆಯಿತು ಅಲ್ವಾ, 1,000 ಆಯಿತು. ಈಗೇನು ಮಾಡೋಣ, ಟೋಟಲ್ ಮಾಡ್ತಾ ಇದ್ದೀನಿ. ಸೊ ಈಗ ಡೆಬಿಟ್ ಮತ್ತು ಕ್ರೆಡಿಟ್ ಎರಡೂ ಕಡೆಗೂ ಟೋಟಲ್ ಮಾಡ್ತಾ ಇದ್ದೀನಿ. ಓಕೆ ಇದನ್ನು ನೋಡಿ, ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿದಾಗ 1,10,750 ಬಂತು. ಈ ಕಡೆಗೆ 1,10,750 ಬರೆದಿದ್ದೀನಿ. 1,10,750 ಇದಿಷ್ಟು ಮೈನಸ್ ಮಾಡಿದಾಗ ಏನು ಬರ್ತದೆ, ಒಂದು ಅಮೌಂಟ್ ಬರ್ತದೆ 69,750 ಬಂತು. ಇದನ್ನು ನೋಷನಲ್ ಪ್ರಾಫಿಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆನಾ. ಸೊ ಪ್ರಾಫಿಟ್ ಬಂದಿದೆ, ಹಾಗಾಗಿ ನಾವೇನು ಮಾಡೋಕ್ಕೆ ಇಲ್ಲಿ ಬ್ರಾಡ್ ಡೌನ್ ಮಾಡ್ಕೊಂಡ್ಬಿಟ್ಟು ನಾವು P&L ಶೇರ್ ಮಾಡಬೇಕಾ, ಶೇರ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ನೋಡಿ, ಕಾಂಟ್ರಾಕ್ಟ್ ಪ್ರೈಸು 1 ಲ್ಯಾಕ್ ಇದೆ ಅಲ್ವಾ, ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ, 1 ಲ್ಯಾಕ್ ಇದೆ. ಸೊ ವರ್ಕ್ ಇನ್ ಪ್ರೋಗ್ರೆಸ್ 1 ಲ್ಯಾಕ್ ಹಾಕ್ಕೊಂಡಿದ್ದೀನಿ. ವರ್ಕ್ ಇನ್ ಪ್ರೋಗ್ರೆಸ್ 1 ಲ್ಯಾಕ್ ಹಾಕಂದರೆ ವರ್ಕ್ ಸರ್ಟಿಫೈಡ್ ಅಂದರೆ 1 ಲ್ಯಾಕ್ ಇತ್ತು, ವರ್ಕ್ ಕಂಪ್ಲೀಟ್ ಆಗಿದೆ ನೋಡಿ, ಕಾಂಟ್ರಾಕ್ಟ್ ವಾಸ್ ಕಂಪ್ಲೀಟೆಡ್ ಅಂದರೆ 100% ಸರ್ಟಿಫೈಡ್ ಅಂತಲೇ. ಸೊ 1 ಲ್ಯಾಕ್ 100% ಸರ್ಟಿಫೈಡ್ ಆದಾಗಲೂ ಕೂಡ ನಾವು ನೋಷನಲ್ ಪ್ರಾಫಿಟ್ ಮೇಲೆ ಮತ್ತು P&L ಅದನ್ನು ಮಾಡೋದಿಲ್ಲ. P&L ಆಗಲಿ ರಿಸರ್ವ್ ಆಗಲಿ ಬರೋದಿಲ್ಲ 100% ಆದಾಗ. ಓಕೆನಾ, ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ಸ್ಕ್ರೀನ್ಶಾಟ್ ಬೇಕಾದ್ರೆ ತೊಗೊಳ್ಳಿ. ಫಸ್ಟ್ ಇದನ್ನು ತೊಗೊಳ್ಳಿ, ನೆಕ್ಸ್ಟು ಈ ಸೊಲ್ಯೂಷನ್ ತೊಗೊಳ್ಳಿ. ಸೊ ಓಕೆ, ಇದು ನಿಮಗೆ ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದು ನೋಡಿ. ಅದೇ 2019 ಮೇ ಜೂನಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ 5 ಮಾರ್ಕ್ಸಿಗೆ. ಅದು ಈ ರೀತಿಯಾಗಿದೆ, ಹಿಂಗೆ ಅಂದರೆ ಫ್ರಮ್ ದ ಫಾಲೋಯಿಂಗ್ ಪ್ರಿಪೇರ್ ದ ಕಾಂಟ್ರಾಕ್ಟ್ ಅಕೌಂಟ್ ಅಂತ ಹೇಳಿದ್ದಾರೆ. ಕಾಂಟ್ರಾಕ್ಟ್ ಕಮೆನ್ಸ್ ಆಗಿದ್ದು 1/1/18ಗೆ, ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದ್ದು 36/2018ಗೆ, ಅಂದರೆ 6 ಮಂತ್ ಮಾತ್ರ. ಡಿಪ್ರಿಸಿಯೇಷನ್ ಮಾಡಬೇಕಾದ್ರೆ 6/12 ತೊಗೊಳ್ತೀರಾ. ಕಾಂಟ್ರಾಕ್ಟ್ ಪ್ರೈಸು 1 ಲ್ಯಾಕ್ ರೂಪೀಸಿಗಿತ್ತು. ಚಾರ್ಜ್ ಟು ದ ಕಾಂಟ್ರಾಕ್ಟ್ ಏನೇನು ಚಾರ್ಜ್ ಆಯಿತು ಅಂದರೆ, ಮಟೀರಿಯಲ್ ಪರ್ಚೇಸರು 36,000 ಡೆಬಿಟ್ ಸೈಡ್, ವೇಜಸ್ ಡೆಬಿಟ್ ಸೈಡ್, ಡೈರೆಕ್ಟ್ ಎಕ್ಸ್ಪೆನ್ಸ್ ಡೆಬಿಟ್ ಸೈಡ್, ಪ್ಲಾಂಟ್ ಪರ್ಚೇಸ್ ಡೆಬಿಟ್ ಸೈಡ್, ಇಂಡೈರೆಕ್ಟ್ ಎಕ್ಸ್ಪೆನ್ಸ್ 20% ಆನ್ ವೇಜಸ್ ಡೆಬಿಟ್ ಸೈಡ್ ಆಗ್ತಿರೋ ವೇಜಸ್ ಮೇಲೆ 15,000 ಮೇಲೆ, ಮತ್ತು ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ 10%. ಸೊ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಎಷ್ಟಿದೆ ಇಲ್ಲಿ, 20,000 ಇಂಟು 10% ಇಂಟು 6/12, ಯಾಕಂದರೆ 6 ತಿಂಗಳು ಮಾತ್ರ ಏನಾಗಿದೆ ಆ ಪ್ಲಾಂಟನ್ನು ನಾವು ಯೂಸ್ ಮಾಡಿದ್ದೀವಿ ಅಲ್ವಾ. ಓಕೆ, ಇದರ ಆಧಾರದ ಮೇಲೆ ನೋಡೋದಾದ್ರೆ ನೋಡಿ, ಮಟೀರಿಯಲ್ಸ್ ಪರ್ಚೇಸ್ರು 36,000 ಇದೆ, 36,000 ತೊಗೊಂಡಿದ್ದೀನಿ. ನೆಕ್ಸ್ಟು ವೇಜಸ್ ಹೇಳಿದ್ದಾರೆ 15,000 ನೋಡಿ, ವೇಜಸ್ 15,000 ಹಾಕಿದ್ದೀನಿ. ನೆಕ್ಸ್ಟು ಡೈರೆಕ್ಟ್ ಎಕ್ಸ್ಪೆನ್ಸ್ 10,000 ಇದೆ, ಡೈರೆಕ್ಟ್ ಎಕ್ಸ್ಪೆನ್ಸ್ 10,000 ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಪ್ಲಾಂಟ್ ಪರ್ಚೇಸ್ 20,000 ಇದೆ, ಪ್ಲಾಂಟ್ ಪರ್ಚೇಸ್ 20,000 ಹಾಕ್ಕೊಳ್ತೀನಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸ್ 20% ಆನ್ ವೇಜಸ್ ಅಂತ ಹೇಳಿದ್ದಾರೆ. ಸೊ ವೇಜಸ್ ಇಲ್ಲಿ 15,000 ಇದೆ, 15,000 ಇಂಟು 20% ಮಾಡಿದ್ದೀನಿ, 3,000 ರೂಪೀಸ್ ಆಯಿತು ಅಲ್ವಾ. ಫೈನ್. ನೆಕ್ಸ್ಟು ಕ್ರೆಡಿಟ್ ಸೈಡಿಗೆ ಬರೋದಾದರೆ ನಾವು ಪ್ಲಾಂಟ್ ತೊಗೊಳ್ಬೇಕಾಗುತ್ತೆ. ವರ್ಕ್ ಇನ್ ಪ್ರೋಗ್ರೆಸ್ ನೋಡಿ, ವರ್ಕ್ ಇನ್ ಪ್ರೋಗ್ರೆಸ್ ಏನು ಹೇಳಿಲ್ಲ ಅಂತಂದರೆ 100% ನೋಡಿ, ವರ್ಕ್ ಕಾಂಟ್ರಾಕ್ಟ್ ಕಂಪ್ಲೀಟೆಡ್ ಅಂತ ಹೇಳಿದ್ರೆ ಅಂದರೆ 100% ಆಗಿದೆ ಅಂತ. ವರ್ಕ್ ಇನ್ ಪ್ರೋಗ್ರೆಸ್ ವರ್ಕ್ ಸರ್ಟಿಫೈಡ್ ಒಂದೇ ಎಷ್ಟು 1 ಲ್ಯಾಕ್ ರೂಪೀಸ್. 100% ಆಯಿತು ಅಂದರೆ ಮತ್ತೆ ರಿಸರ್ವ್ ಆಗಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಲಿ ಬರೋಲ್ಲ ಗೊತ್ತಿದೆ ನಿಮಗೆಲ್ಲ. ನೆಕ್ಸ್ಟ್ ಅದನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಪ್ಲಾಂಟ್ ಎಷ್ಟಿದೆ ಇಲ್ಲಿ, ಓಪನಿಂಗು 20,000 ಇದೆ. ಆ ಪ್ಲಾಂಟ್ 20,000 ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 20,000 ಮೈನಸ್ ಇದು ನೋಡಿ, 20,000 ಇಂಟು 10% ಇಂಟು 6/12 ಮಾಡಿದಾಗ 1,000 ಬಂತು. 20,000ಅಲ್ಲಿ 1,000 ಮೈನಸ್ ಮಾಡಿದಾಗ 19,000 ಬಂತು. 19,000 ಹಾಕ್ತೀನಿ. ಗ್ರ್ಯಾಂಡ್ ಟೋಟಲ್ 1,19,000 ಇದಿಷ್ಟನ್ನು ಮೈನಸ್ ಮಾಡಿದ್ರೆ ನೋಷನಲ್ ಪ್ರಾಫಿಟ್ ಬಂತು, ಹಾಕಿದ್ದೀನಿ. ಶೇರ್ ಮಾಡೋಕ್ಕೆ ಬರೋಲ್ಲ, ಯಾಕಂದರೆ 100% ಕಂಪ್ಲೀಟ್ ಆಯಿತು ಅಂತೇಳಿ. ಇದು 5 ಮಾರ್ಕ್ಸಿಗೆ ಕೇಳಿದ್ದು. ಸ್ಕ್ರೀನ್ಶಾಟ್ ಇದನ್ನು ತೊಗೊಳ್ಳಿ, ಇದನ್ನು ತೊಗೊಳ್ಳಿ. ನೋಡಿ ಮತ್ತೊಂದು 2020 ಇದು 20ರಲ್ಲಿ 15 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮನ್ನು ಕೇಳಿದ್ದಾರೆ ಇದೇ ರೀತಿಯಾಗಿ. ನಾನು ಜಾಸ್ತಿ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ನೇರವಾಗಿ ಆನ್ಸರ್ ಹೇಳಿಬಿಡ್ತೀನಿ. ನೋಡಿ, ಇದು ನಿಮಗೆ ಗೊತ್ತಿರಬೇಕು ಯಾವ್ಯಾವ ಸೈಡ್ ಹೋಗುತ್ತೆ ಅಂತ. ಸ್ವಲ್ಪ ಹಂಗೆ ಚರ್ಚೆ ಮಾಡೋಣ. ದ ಫಾಲೋಯಿಂಗ್ ಇಸ್ ದ ಪೊಸಿಷನ್ ಆಫ್ ದ ಕಾಂಟ್ರಾಕ್ಟರ್ ನಂಬರ್ 400 ಅಂತ ಏನೋ ವಚನ ಲಿಮಿಟೆಡ್ ಕೊಟ್ಟಿದ್ದಾರೆ. 31/12/2019 ಡೇಟ್ ಇದೆ. ಕಾಂಟ್ರಾಕ್ಟ್ ಕಮೆನ್ಸ್ಡು 1/1/19 ಹೇಳಿದ್ದಾರೆ. ರಾ ಮೆಟೀರಿಯಲ್ಸ್ ಪರ್ಚೇಸ್ರು, ರಾ ಮೆಟೀರಿಯಲ್ಸ್ ಅಂದರೆ ಡೆಬಿಟ್ ಸೈಡು 50,000. ಟ್ರಾನ್ಸ್ಫರ್ ಫ್ರಮ್ ಕಾಂಟ್ರಾಕ್ಟ್, ಟ್ರಾನ್ಸ್ಫರ್ ಫ್ರಮ್ ಅಂದರೆ ಬೇರೆ ಕಡೆಯಿಂದ ನಮಗೆ ಬಂದಿರೋದು. ಟ್ರಾನ್ಸ್ಫರ್ ಟು ಅಂದರೆ ಕ್ರೆಡಿಟ್ ಸೈಡು, ಟ್ರಾನ್ಸ್ಫರ್ ಫ್ರಮ್ ಅಂದರೆ ಡೆಬಿಟ್ ಸೈಡ್ ಹಾಕ್ತೀರಾ, ನಮಗೆ ಬಂತು ಅಂತ 7 ಲ್ಯಾಕ್ ಡೆಬಿಟ್ ಸೈಡ್ ಹಾಕ್ತೀರಾ. ವೇಜಸ್ ಪೇ ಡ್ಯೂರಿಂಗ್ ದ ಇಯರ್ ಡೆಬಿಟ್ ಸೈಡ್ ಹಾಕ್ತೀರಾ. ವೇಜಸ್ ಅಕ್ರೂಡ್ ವೇಜಸ್ಗೆ ಆ್ಯಡ್ ಮಾಡಿ ಹಾಕ್ಕೊಳ್ತೀರಾ. ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಡೆಬಿಟ್ ಸೈಡ್, ಇನ್ಸ್ಪೆಕ್ಷನ್ ಫೀಸ್ ಡೆಬಿಟ್ ಸೈಡ್, ಸ್ಟೋರ್ಸ್ ಇಶ್ಯೂ ಡೆಬಿಟ್ ಸೈಡ್, ಇವೆಲ್ಲವನ್ನು ಕೂಡ ನೀವು ಡೆಬಿಟ್ ಸೈಡ್ ಹಾಕ್ತೀರಾ ಅಲ್ವಾ. ನೋಡಿ, ರಾ ಮೆಟೀರಿಯಲ್ಸ್ ಇರ್ಬೋದು, ಟ್ರಾನ್ಸ್ಫರ್ಡ್ ಫ್ರಮ್ ಕಾಂಟ್ರಾಕ್ಟ್ ನೋಡಿ ರಾ ಮೆಟೀರಿಯಲ್ಸು ಟ್ರಾನ್ಸ್ಫರ್ಡ್ ಫ್ರಮ್ ಕಾಂಟ್ರಾಕ್ಟ್ ನಂಬರ್ 100 ಇದೆ.
ವೇಜಸ್ ಕೊಟ್ಟಿದ್ರು, ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ರು, ಆ್ಯಡ್ ಮಾಡಿದ್ದೀನಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಇತ್ತು 35,000 ಹಾಕಿದ್ದೀನಿ. ಇನ್ಸ್ಪೆಕ್ಷನ್ ಫೀಸ್ ಕೊಟ್ಟಿದ್ದಾರೆ 15,000. ಸ್ಟೋರ್ಸ್ ಇಶ್ಯೂಡ್ 1 lakh ಕೊಟ್ಟಿದ್ದಾರೆ, ಅದನ್ನು ಕೂಡ ಡೆಬಿಟ್ ಸೈಡ್ ಹಾಕ್ಕೊಂಡಿದ್ದೀನಿ. ಪ್ಲಾಂಟ್ 85,000. ಈಗ ನೋಡಿ ನೆಕ್ಸ್ಟ್ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ನೋಡಿ, ದ ಸೆಕೆಂಡ್ ಹ್ಯಾಂಡ್ ಪ್ಲಾಂಟ್ ಪರ್ಚೇಸ್ಡ್ ಆನ್ 1119. 1119ಗೆ ಒಂದು ಸೆಕೆಂಡ್ ಹ್ಯಾಂಡ್ ಪ್ಲಾಂಟನ್ನು ಪರ್ಚೇಸ್ ಮಾಡಿದ್ದಾರೆ 85,000ಗೆ. ದ ರೀಕಂಡೀಷನ್ ಚಾರ್ಜಸ್ ಫಾರ್ ವಿಚ್ ಅಮೌಂಟೆಡ್ ಟು ₹15,000. 85,000ಕ್ಕೆ ಒಂದು ಏನು ಮಾಡಿದರೆ ಪ್ಲಾಂಟ್ ಪರ್ಚೇಸ್ ಮಾಡಿದರೆ ಅದರದ್ದು ಒಂದು ₹15,000 ರೀಕಂಡೀಷನಿಗೆ ಎಕ್ಸ್ಪೆನ್ಸ್ ಆಗಿತ್ತಂತೆ. ಸೊ ಹಂಗಾಗಿ ಡೆಬಿಟ್ ಸೈಡ್ ತಾನೆ ಪರ್ಚೇಸು. ಸೊ ಪ್ಲಾಂಟ್ 85,000 ಪ್ಲಸ್ ರೀಕಂಡೀಷನಿಂಗ್ ಚಾರ್ಜ್ 15,000 ಎರಡೂ ಸೇರಿ ₹1 lakh ಆಯಿತು. ₹1 lakh ಹಾಕಿದ್ದೀನಿ. ನೆಕ್ಸ್ಟ್ ನೋಡಿ ಏನು ಹೇಳಿದ್ದಾರೆ, ದ ಪ್ಲಾಂಟ್ ವಾಸ್ ಟ್ರಾನ್ಸ್ಫರ್ ಟು ಜಾಬ್. ಟ್ರಾನ್ಸ್ಫರ್ ಮಾಡಿದಾರಂತೆ ಅಡಿಷ್ನಲ್, ಓಕೆನಾ. ಆ ಪ್ಲಾಂಟನ್ನು ಮತ್ತೆ ಟ್ರಾನ್ಸ್ಫರ್ ಮಾಡಿದಾರಂತೆ. ಇಲ್ಲಿ ನೋಡಿ, ಇಲ್ಲಿ ಬೈ ಕ್ರೆಡಿಟ್ ಸೈಡ್ ಟ್ರಾನ್ಸ್ಫರ್ ಆದರೆ ಕ್ರೆಡಿಟ್ ಸೈಡ್ ಬೇರೆ ಕಡೆಗೆ. ಸೊ ಟ್ರಾನ್ಸ್ಫರ್ ಆಫ್ ಪ್ಲಾಂಟು 1 lakh ಅದರದ್ದು ಡಿಪ್ರಿಸಿಯೇಷನ್ ತೆಗೆದಿದ್ದಾರೆ. ಡಿಪ್ರಿಸಿಯೇಷನ್ ತೆಗಿಯೋಕ್ಕೆ ಹೇಳಿದ್ದಾರೆ. ಸೊ ಡಿಪ್ರಿಸಿಯೇಷನಲ್ಲಿ ಹೇಳಿದರು ನೋಡಿ, ಏನು ಹೇಳಿದ್ದಾರೆ, ಓಕೆ ಇಲ್ಲಿತ್ತಲ್ವಾ, ಡಿಪ್ರಿಸಿಯೇಷನ್ ಹೇಳ್ತೀನಿ ನಾನು. ನೆಕ್ಸ್ಟು ಪ್ಲಾಂಟ್ ಟ್ರಾನ್ಸ್ಫರ್ಡ್ ಮಾಡಿದ್ದಾರೆ. ಓಕೆ, ಪ್ಲಾಂಟ್ ಪರ್ಚೇಸ್ಡ್ ಆನ್. ನೆಕ್ಸ್ಟ್ ಏನು ಹೇಳಿದರೆ, ಆ್ಯಂಡ್ ಅಡಿಷ್ನಲ್ ಪ್ಲಾಂಟ್, ಹೊಸ ಪ್ಲಾಂಟ್ ಮತ್ತೊಂದು ತೊಗೊಂಡಿದ್ದಾರೆ ಅಂತ ಅದನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ. ದ ಅಡಿಷ್ನಲ್ ಪ್ಲಾಂಟ್ ಪರ್ಚೇಸ್ಡ್ ಆನ್ 30th September ಫಾರ್ ₹2 lakh ಅಂತ ಹೇಳಿದ್ದಾರೆ. ಅಡಿಷ್ನಲ್ ಪರ್ಚೇಸ್ ಮಾಡಿದ್ದಾರೆ. ಸೊ ಹಂಗಾಗಿ ಇದು ಪ್ಲಾಂಟ್ ಆಯ್ತಲ್ಲ, ಮತ್ತೊಂದು ನೋಡಿ ಪ್ಲಾಂಟ್ ಅಡಿಷ್ನಲ್ ಪರ್ಚೇಸ್ ಅಂತ ಹಾಕಿ ₹2 lakh ಇಲ್ಲಿ ಹಾಕಿದ್ದೀನಿ ನಾನು, ಅಲ್ವಾ. ಫೈನ್, ಓಕೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡಿ, ದ ಕಾಂಟ್ರಾಕ್ಟ್ ಪ್ರೈಸು 50 lakh ಅಂತ ಹೇಳಿದ್ದಾರೆ. ಓಕೆ, ದ ವ್ಯಾಲ್ಯೂ ಆಫ್ ದ ವರ್ಕ್ ಸರ್ಟಿಫೈಡ್ 25 lakh ಅಂತ ಹೇಳಿದ್ದಾರೆ. ಆಫ್ ವಿಚ್ 20% ರಿಸೀವ್ ಇಮ್ಮಿಡಿಯೇಟ್ಲಿ. 25 ಲಕ್ಷ ವರ್ಕ್ ಸರ್ಟಿಫೈಡ್ ಆಗಿದೆ ಅಂತೆ. ಸೊ ವರ್ಕ್ ಸರ್ಟಿಫೈಡ್ ನೋಡಿ ಇಲ್ಲಿ 25 ಲಕ್ಷ ಹಾಕಿದ್ದೀನಿ. ಸೊ ಟು ವರ್ಕ್ ಇನ್ ಪ್ರೋಗ್ರೆಸ್ ವರ್ಕ್ ಸರ್ಟಿಫೈಡ್ 25 lakh ಆಯಿತು. ನೆಕ್ಸ್ಟ್ ಏನು ಹೇಳಿದರೆ, 80% ವಾಸ್ ರಿಸೀವ್ಡ್ ಇಮ್ಮಿಡಿಯೇಟ್ಲಿ, ಅಂದರೆ ಕ್ಯಾಶ್ ರಿಸೀವ್ಡ್ 25 lakh ಕ್ಯಾಶ್ ರಿಸೀವ್ಡ್. ನೋಡಿ ದ ಕಾಂಟ್ರಾಕ್ಟ್ ಪ್ರೈಸ್ ಕೊಟ್ಟಿದ್ದಾರಾ. ಓಕೆ, 25 lakh ಏನಿದೆ ದ ವರ್ಕ್ ಸರ್ಟಿಫೈಡ್ ಆಗಿದೆ. 25 lakh ವರ್ಕ್ ಸರ್ಟಿಫೈಡ್ ನೋಡಿ. ಕಾಂಟ್ರಾಕ್ಟ್ ಪ್ರೈಸು 50 lakh ಇದೆ, ಅದರ ವರ್ಕ್ ಸರ್ಟಿಫೈಡು 25 lakh ಇದೆ. ಆಫ್ ವಿಚ್ ಈ 25 lakh 80% ರಿಸೀವ್ಡ್, ಅಂದರೆ ಕ್ಯಾಶ್ ರಿಸೀವ್ಡ್ ಅಂದರೆ 80%. 25 lakh ಇಂಟು 80% ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟು ಕ್ಯಾಶ್ ರಿಸೀವ್ಡ್ ಆಯಿತು. ದ ಬ್ಯಾಲೆನ್ಸ್, ಇನ್ನು ಉಳಿದಂಥ ಬ್ಯಾಲೆನ್ಸನ್ನು ಮತ್ತು ಕಂಪ್ಲೀಷನ್ ಆಗಿ ಮೇಲೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ಕಂಪ್ಲೀಷನ್ ಆಗಿಲ್ಲ ಅಂದರೆ ನಮಗೆ ಏನು ಇಲ್ಲಿ ನೋಷನಲ್ ಪ್ರಾಫಿಟ್ ಬಂತಂದರೆ P&L ಮತ್ತು ರಿಸರ್ವ್ಗೆ ಶೇರ್ ಮಾಡಬೇಕು. ಯಾಕಂದರೆ ವರ್ಕ್ ಕಂಪ್ಲೀಟ್ ಆಗಿಲ್ಲ. ವರ್ಕ್ ಕಂಪ್ಲೀಟ್ ಆದ ಮಾತ್ರ ನಾವು ನೋಷನಲ್ ಪ್ರಾಫಿಟನ್ನು ಶೇರ್ ಮಾಡೋದಿಲ್ಲ. ಓಕೆ, ಫೈನ್. ದ ಕಾಸ್ಟ್ ಆಫ್ ದ ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್ 75,000 ಅಂದರೆ ವರ್ಕ್ ಅನ್ಸರ್ಟಿಫೈಡ್ 75,000 ಹಾಕಿದ್ದೀನಿ, ಅಲ್ವಾ. ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ದ ಸ್ಟೋರ್ಸ್ ಇನ್ ದ ಹ್ಯಾಂಡ್ 20,000. ವ್ಯಾಲ್ಯೂ ಆಫ್ ದ ಸ್ಟೋರ್ಸ್ ಕೊಟ್ಟಿದ್ದಾರೆ. ವ್ಯಾಲ್ಯೂ ಆಫ್ ದ ಸ್ಟೋರ್ಸ್ ಇನ್ ಹ್ಯಾಂಡ್ ಅಂದರೆ ಕ್ಲೋಸಿಂಗ್. ಇಲ್ಲಿ ಆಲ್ರೆಡಿ ಸ್ಟೋರ್ಸ್ ಕನ್ಸ್ಯೂಮ್ಡ್ ಅಂತ ಕೊಟ್ಟಿದ್ರಲ್ವಾ, ಅದನ್ನು ಡೆಬಿಟ್ ಸೈಡ್ ಹಾಕ್ಕೊಂಡಿದ್ದೀನಿ. ಸ್ಟೋರ್ಸ್ ಇಶ್ಯೂಡ್ ಅಂತೇಳಿದೆ 1 lakh. ಇಲ್ಲಿ ಇನ್ನು ಹ್ಯಾಂಡ್ ಅಂತ ಅದನ್ನು ಕೊಟ್ಟು ಡಬಲ್ ಟೈಮ್ ಕೊಟ್ಟಿದ್ದಾರೆ ಅಂದರೆ ಕ್ರೆಡಿಟ್ ಸೈಡೇ ಅದು, ಅಂದರೆ ಕ್ಲೋಸಿಂಗ್ ಅಂತೇಳಿಬಿಟ್ಟು 20,000 ಕ್ರೆಡಿಟ್ ಸೈಡ್ ಹಾಕ್ಕೊಂಡಿದ್ದೀನಿ. ಸರಿ, ನೆಕ್ಸ್ಟು ಪ್ಲಾಂಟ್ ಒಂದು ಇಶ್ಯೂ ಆಗಿದೆ. ನೆಕ್ಸ್ಟ್ ನೋಡಿ, ದ ವ್ಯಾಲ್ಯೂ ಆಫ್ ದ ಸ್ಟೋರ್ಸ್ ಇನ್ ಹ್ಯಾಂಡ್. ಓಕೆ, ಪ್ರಿಪೇರ್ ಎ ಕಾಂಟ್ರಾಕ್ಟ್ ಅಕೌಂಟ್ ಆಯಿತು. ಡಿಪ್ರಿಸಿಯೇಷನಲ್ಲಿ ಹೇಳಿದರೆ ನೋಡ್ತೀನಿ ನೋಡಿ, ಇಲ್ಲಿದೆ ಡಿಪ್ರಿಸಿಯೇಷನ್ 10% ಪರ್ ಆನಮ್ ಅಂತ ಹೇಳಿದ್ದಾರೆ. ಸೊ ಡಿಪ್ರಿಸಿಯೇಷನ್ ಅದಕ್ಕೆ ಟ್ರಾನ್ಸ್ಫರ್ ಮಾಡಿದ್ರಲ್ಲ, ಅದಕ್ಕೆ ಡಿಪ್ರಿಸಿಯೇಷನ್ ತೆಗಿತಾ ಇದ್ದೀನಿ. ಇದನ್ನು ಪರ್ಚೇಸ್ ಮಾಡಿದ್ದು ಯಾವಾಗ ಅಂತಂದರೆ ನೋಡಿ, ವರ್ಕ್ ಸ್ಟಾರ್ಟ್ ಆಗಿದ್ದು 1119 ಅಲ್ವಾ. ಸೊ 31/12/2019ಗೆ ನಾವು ಅಂದರೆ ಒಂದು ವರ್ಷದ್ದು ಕಂಪ್ಲೀಟ್ ಮಾಡುತ್ತೆ, ಅಂದರೆ ಇಲ್ಲಿಂದ ಅಲ್ಲಿ ತನಕ ನೋಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡಿ, ದ ಸೆಕೆಂಡ್ ಹ್ಯಾಂಡ್ ಪ್ಲಾಂಟ್ ಪರ್ಚೇಸ್ ಆನ್ 1119ಗೆ ಪರ್ಚೇಸ್ ಮಾಡಿದ್ದಾರಂತೆ. ಅದನ್ನು 36/2019ಗೆ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ, ಅಂದರೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಂದರೆ 6 ತಿಂಗಳು ಯೂಸ್ ಮಾಡಿತ್ತಾನೆ, 6 ತಿಂಗಳದ್ದು ಮಾತ್ರ ತೊಗೊಳ್ಬೇಕು. ಅದು ಪ್ಲಾಂಟ್ 1 lakh ಇತ್ತು. ಸೊ ಹಂಗಾಗಿ ಇಲ್ಲೇನು ಮಾಡ್ತೀನಿ ಅಂತಂದರೆ, ಇಲ್ಲಿ ಬರೋದಿಲ್ಲ ಇವರು ಅಷ್ಟೇ, 1 lakh ಇಂಟು ಎಷ್ಟು 10% ಇಂಟು 6/12 ಅಷ್ಟೇ ತೊಗೊಳ್ಬೇಕು ತಾನೆ. ನಾನು 1119 ಇದೆ, 36 ಅಂದರೆ 6 ಮಂತಿಗೆ ತಾನೆ. ಓಕೆ, ಅಲ್ಲಿ 5,000 ಆಗುತ್ತೆ, 10,000 ಆಗುತ್ತೆ, 10,000 ಮತ್ತು 6/12 ಮಾಡಿದಾಗ 5,000 ಬಂತು. ಮೈನಸ್ ಮಾಡಿಬಿಟ್ಟು 95,000 ಟ್ರಾನ್ಸ್ಫರ್ ಆಯಿತು ಅಂತ ಆಗ್ತಾ ಇದ್ದೀನಿ. ನೆಕ್ಸ್ಟು ಪ್ಲಾಂಟ್ ಕ್ಲೋಸಿಂಗ್ ಇತ್ತಲ್ಲ 2 lakh, ಅದನ್ನು 6 ತಿಂಗಳು ಆದಮೇಲೆ ನಾವು ಪರ್ಚೇಸ್ ಮಾಡಿದ್ದೀವಿ. ಸೊ ಹಂಗಾಗಿ ಇದಕ್ಕೆ ಮೇಲೆ ಡಿಪ್ರಿಸಿಯೇಷನ್ ತೆಗಿಬೇಕು. 2 lakh ಇಂಟು 10% ಇಂಟು 3/12, ಯಾಕಂದರೆ 6 ತಿಂಗಳು ಆ್ಯಕ್ಚುಲಿ ಸೆಪ್ಟೆಂಬರಿಗೆ ಪರ್ಚೇಸ್ ಮಾಡಿರೋದು ನೋಡಿ. ಅಡಿಷ್ನಲ್ ಪ್ಲಾಂಟ್ ಪರ್ಚೇಸ್ ಆನ್ 30 ಸೆಪ್ಟೆಂಬರಿಂದ ನಮಗೆ ಡಿಸೆಂಬರ್ ತನಕ ಬೇಕಲ್ವಾ. ಅಂದರೆ ಸೆಪ್ಟೆಂಬರ್ ಮುಗೀತು, ಅಕ್ಟೋಬರ್, ನವಂಬರ್, ಡಿಸೆಂಬರ್ 3 ಮಂತ್ಸ್ ಮಾತ್ರ ಇರೋದ್ರಿಂದ ಇಲ್ಲಿ 3/12 ಮಾಡೋಣ. ಎಷ್ಟು ಬರುತ್ತೆ? 5,000 ಬರ್ತದೆ. 2 lakhಲ್ಲಿ 5,000 ಮೈನಸ್ ಮಾಡಿದ್ರೆ 1,95,000 ಬಂತು. ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಅಲ್ಲಿ ಕ್ಲಿಯರ್ ಆಯಿತು. ಟೋಟಲ್ ಮಾಡ್ತಾ ಇದ್ದೀನಿ.
28,85,000 ಬರ್ತದೆ. 25,85,000 ಇದಿಷ್ಟನ್ನು ಕೂಡ ಡೆಬಿಟ್ ಸೈಡ್ ಏನಿದೆ ಇದಿಷ್ಟನ್ನು ಕೂಡ ನಾವು ಮೈನಸ್ ಮಾಡಿದಾಗ ನಮಗೇನು ಸಿಗ್ತದೆ 7,85,000 ಬಂತು. ಅದನ್ನು ನೋಷನಲ್ ಪ್ರಾಫಿಟ್ ಅಂತ ಹೇಳ್ತಾ ಇದ್ದೀನಿ. ವರ್ಕ್ ಇನ್ನೂ ಕಂಪ್ಲೀಟ್ ಆಗದೇ ಇರೋದ್ರಿಂದ ಈ ನೋಷನಲ್ ಪ್ರಾಫಿಟನ್ನು ಮತ್ತೆ ಇಲ್ಲಿ ತೊಗೊಳ್ತಾ ಇದ್ದೀನಿ. 7,85,000 ಅದೇ 7,85,000 ಇಲ್ಲಿ ಮಾಡ್ತೀನಿ. ನೆಕ್ಸ್ಟು ಇಲ್ಲಿ ಬರೋಣ. ಇಬ್ಬರಿಗೆ ಶೇರ್ ಮಾಡಬೇಕು, ಒಂದು ಪ್ರಾಫಿಟ್ ಆ್ಯಂಡ್ ಲಾಸು, ಇನ್ನೊಂದು ಅಲ್ವಾ. ಸೊ ಈಗ ಪ್ರಾಫಿಟ್ ಆ್ಯಂಡ್ ಲಾಸು 2/3. ಯಾಕೆ 2/3 ಆಯಿತು ಅಂತೇಳ್ಬಿಟ್ಟು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕಾಗತ್ತೆ. ಯಾಕಂದರೆ ಇಲ್ಲಿ ಹೇಳಿದ್ದಾರೆ ನೋಡಿ, ಕ್ಯಾಶ್ ರಿಸೀವ್ಡ್ ಎಷ್ಟಿದೆ, ಓಕೆ, ವ್ಯಾಲ್ಯೂ ಆಫ್ ದ ವರ್ಕ್ ಸರ್ಟಿಫೈಡು 25 lakh ಇದೆ. ಅದರಲ್ಲಿ 80% ಅಂದರೆ ಮೋರ್ ದೆನ್ 50% ಆಯ್ತಲ್ಲ. ಹಂಗಾಗಿ 2/3 ಆಯಿತು. 50%ಗಿಂತ ಜಾಸ್ತಿ ಇದೆ. ಕ್ಯಾಶ್ ರಿಸೀವ್ಡು ಈಸ್ 50% ಮೋರ್ ದೆನ್ ದ ವರ್ಕ್ ಸರ್ಟಿಫೈಡ್. ಹಂಗಾಗಿ 2/3 ಇಂಟು ನೋಷನಲ್ ಪ್ರಾಫಿಟ್ 7,85,000 ಇಂಟು ಕ್ಯಾಶ್ ರಿಸೀವ್ಡ್ ಎಷ್ಟಿತ್ತು, 80% ಅಂತ ಹೇಳಿದ್ದಾರೆ ಅಲ್ಲಿ. ಅಂದರೆ 25 lakh ಇಂಟು 80% ಮಾಡಿದರೆ 20 lakh ಬರ್ತದೆ. ಆ 20 lakh ಡಿವೈಡೆಡ್ ಬೈ ಕ್ಯಾಶ್ ರಿಸೀವ್ಡ್ ವರ್ಕ್ ಸರ್ಟಿಫೈಡ್ 25 lakh. 20 lakh ಡಿವೈಡೆಡ್ ಬೈ 25 lakh. ಇದನ್ನು ಕ್ಯಾಲ್ಕುಲೇಟ್ ಮಾಡಿ 4,18,667 ಬಂತು. 7,85,000 ಇದನ್ನು ಮೈನಸ್ ಮಾಡಿದಾಗ ಬರೋಂಥ ರಿಸರ್ವ್ ಏನಪ್ಪ ಅಂದರೆ 3,66,333. ಸೊ ಇದು ಗೊತ್ತಾಯ್ತು ಅಂತೀನಿ. ಇದನ್ನು ಸ್ಕ್ರೀನ್ಶಾಟ್ ಒಂದು ತೊಗೊಂಬಿಡಿ. ನಾವು ಫಸ್ಟ್ ಪ್ರಾಬ್ಲಮ್ ತೊಗೊಳ್ಬೇಕಲ್ವ. ಸೊ ಪ್ರಾಬ್ಲಮ್ ಅಂತ ತೊಗೊಂಬಿಡಿ. ಎಸ್, ಇಲ್ಲಿದೆ ನೋಡಿ ಪ್ರಾಬ್ಲಮ್. ಭಾಳ ಚೆನ್ನಾಗಿದೆ, ಬರ್ಕೊಂಬಿಡಿ ಆಯ್ತಾ. ನೆಕ್ಸ್ಟ್ ಇದು ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆ, ಇಷ್ಟು ಕಾಂಟ್ರಾಕ್ಟ್. ಸರಿ, ಅದಕ್ಕಿಂತ ಮುಂಚೆ ಬ್ಯಾಲೆನ್ಸ್ ಶೀಟ್ ಒಂದು ನೋಡ್ಬಿಡೋಣ. ಬ್ಯಾಲೆನ್ಸ್ ಶೀಟ್ ಪ್ರಿಪರೇಷನ್ ಮಾಡೋಕ್ಕೆ ಹೇಳಿದ್ದಾರೆ. ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬ್ಯಾಲೆನ್ಸ್ ಶೀಟ್ ಮಾಡಬೇಕಂದ್ರೆ ಇಷ್ಟ ನೋಡಿ, ಅಸೆಟ್ಸ್ ಇದು ಟ್ಯಾಲಿ ಆಗೋದಿಲ್ಲ. ನೀವು ವರಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಟ್ಯಾಲಿ ಆಗಲಿಲ್ಲ ಅಂತೇಳಿ. ಓಕೆನಾ. ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಏನೇನು ಮಾಡ್ತೀರಾ ಅಂತಂದರೆ ಇಷ್ಟ ನೋಡಿ, ಲಯಬಿಲಿಟೀಸ್ ಬ್ಯಾಲೆನ್ಸ್ ಶೀಟ, ಲಯಬಿಲಿಟೀಸ್ ರುಪೀಸ್, ಅಸೆಟ್ಸ್ ರುಪೀಸ್. ಇಲ್ಲಿ ನಿಮ್ಮ ವರ್ಕ್ ಇನ್ ಪ್ರೋಗ್ರೆಸ್ ಕೊನೆಯದಾಗಿತ್ತಲ್ಲ, ಕೊನೆ ಲಾಸ್ಟ್ ಟೇಬಲ್, ಅಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಿದೆ ಅದನ್ನು ತೊಗೊಳ್ಳಿ. ಆ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ 2 ಐಟಮನ್ನು ಮೈನಸ್ ಮಾಡಬೇಕು. ಒಂದು ರಿಸರ್ವ್ ಇದ್ದರೆ, ಓಕೆ, ರಿಸರ್ವ್ ಮತ್ತು ಕ್ಯಾಶ್ ರಿಸೀವ್ಡ್ ಇವೆರಡನ್ನೂ ಮೈನಸ್ ಮಾಡಬೇಕು. 25,75,000 ವರ್ಕ್ ಇನ್ ಪ್ರೋಗ್ರೆಸ್ ಇದೆ. ರಿಸರ್ವ್ 3,66,333 ಇದೆ. ಮೈನಸ್ ಮಾಡಿ ಒಂದು ಅಮೌಂಟ್ ಬಂತು. ಅದರಲ್ಲಿ ಕ್ಯಾಶ್ ರಿಸೀವ್ಡ್ ಅದನ್ನು ಕೂಡ ಮೈನಸ್ ಮಾಡಿ ಬಂದಿರೋ ಅಮೌಂಟನ್ನು ಹೊರಗೆ ಹಾಕೊಳ್ಳಿ. ಆಮೇಲೆ ಕ್ಲೋಸಿಂಗ್ ಪ್ಲಾಂಟು ಮತ್ತು ಸ್ಟೋರ್ಸ್ ಇನ್ ಹ್ಯಾಂಡ್ ಇದ್ದರೆ ಇಲ್ಲಿದೆ, ಕೊಟ್ಟಿದ್ದಾರೆ. ಹಂಗಾಗಿ ಅದನ್ನು ಕೂಡ ತೊಗೊಳ್ಳಿ. ಅಷ್ಟೇ ಮುಗೀತು. ಈ 3 ಟೋಟಲ್ ಮಾಡಿ ಇಲ್ಲಿ ಹಾಕಿರಿ. ಓಕೆ, ಈ ಬ್ಯಾಲೆನ್ಸ್ ಶೀಟಲ್ಲಿ ಏನು ತೊಗೊಳ್ಬೇಕು ಅಂದರೆ ನಿಮ್ಮ ಕಾಂಟ್ರಾಕ್ಟ್ ಅಕೌಂಟ್, ಕೊನೆಯ ಕಾಂಟ್ರಾಕ್ಟ್ ಅಕೌಂಟ್ ಇರುತ್ತಲ್ಲ, ಅದರ ಏನು ವರ್ಕ್ ಇನ್ ಪ್ರೋಗ್ರೆಸ್ಸು ಅದರಲ್ಲಿ ರಿಸರ್ವನ್ನು ಮೈನಸ್ ಮಾಡಿ, ಕ್ಯಾಶ್ ರಿಸೀವ್ಡನ್ನು ಮೈನಸ್ ಮಾಡಿ, ಬಂದಿರೋ ಅಮೌಂಟನ್ನು ಔಟರ್ ಕಾಲಮ್ಗೆ ಹಾಕೊಳ್ಳಿ. ಪ್ಲಾಂಟ್ ಕ್ಲೋಸಿಂಗ್ ಸ್ಟಾಕ್ ಇರುತ್ತಲ್ಲ ಅದನ್ನು ತೊಗೊಳ್ಳಿ. ಅಷ್ಟೇ. ಸ್ಟೋರ್ಸ್ ಇನ್ ಹ್ಯಾಂಡ್ ಅಂತ ಏನಾದರೂ ಕೊಟ್ಟಿದ್ದರೆ ಕ್ರೆಡಿಟ್ ಸೈಡು ಅದು ಒಂದು ತೊಗೊಳ್ಳಿ. ಟೋಟಲ್ ಮಾಡಿ ಅದೇ ಟೋಟಲ್ ಕಡೆಗೆ ಹಾಕ್ಕೊಳ್ಳಿ. ಇದು ಟ್ಯಾಲಿ ಆಗೋದಿಲ್ಲ, ಇಲ್ಲಿ P&L ಅಂತ ಹಾಕಿ ಅಲ್ಲಿಗೆ ಕೈ ಬಿಡಿ. ಓಕೆ, ಇದನ್ನು ಒಂದು ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ಓಕೆ, ಇಷ್ಟು ಸಾಕಾಗುತ್ತೆ ಇವರೇ. ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಮ್ಯಾಕ್ಸಿಮಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಹೆಚ್ಚಿನದಾಗಿ ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಬೇರೆ ಬೇರೆ ಪ್ರಾಬ್ಲಮ್ ತೊಗೊಂಡು ಆನ್ ಯುವರ್ ಓನ್ ಸಾಲ್ವ್ ಮಾಡ್ತಾ ಹೋಗಿ. ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗ್ತದೆ. ಮುಂದಿನ ವೀಡಿಯೋದಲ್ಲಿ 5 ಮತ್ತು 10 ಅಂಕದ ಬೇರೆ ಬೇರೆ ವಿಡಿಯೋ ಕಾನ್ಸೆಪ್ಟ್ಸ್ಗಳ ಮೇಲೆ ವಿಡಿಯೋ ಮಾಡ್ತೇನೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.